ಆಯುಷ್ಯ ಹೋಮ ಅಥವಾ ದೂರ್ವಾಯುಷ್ಯ ಹೋಮ ಅಂತ ಕರೆಸ್ಕೊಳ್ಳುವಂಥ ಒಂದು ಹೋಮದ ಬಗ್ಗೆ ಇವು ಕೆಲವು ಅಂಶಗಳು. ಜನ್ಮದಿನದ ದಿವಸ ಆಯುಷ್ಯ ವೃದ್ಧಿಗಾಗಿ ಹೋಮ ಮಾಡ್ತಾರೆ. ಅದು ಧಾನ್ವಂತರ ದೂರ್ವಾಯುಷ್ಯ ಹೋಮ ಅಂದರೆ ಧನ್ವಂತರಿ ಮಂತ್ರದಿಂದ ಆಹುತಿ ಹಾಕಿ ಮಾಡುವಂತಹ ದೂರ್ವಾಯುಷ್ಯ ಹೋಮ. ದೂರ್ವಾಯುಷ್ಯ ಚರು ಹೋಮ ಅಂತ ಒಂದು ಕರೆಸ್ಕೊತದೆ, ಅನ್ನ ಆಹುತಿ ಕೊಟ್ಟು ಮಾಡುವಂಥದ್ದು. ಮತ್ತೆ ಮೃತ್ಯುಂಜಯ ಹೋಮ ಅಂತ ಇನ್ನೊಂದಿದೆ, ತ್ರ್ಯಂಬಕ ಮಂತ್ರ ಹೋಮ ಅಂತ. ಹೀಗೆ 4 ಥರ ಅದು ಕೇಳಿ ಬರ್ತದೆ ಅಂತ ಹೇಳ್ತಾನೆ. ಜನ್ಮ ದಿವಸ ನಾವು ಮಾಡಬೇಕಾದ್ದು ಆಯುಷ್ಯ ವೃದ್ಧಿಗಾಗಿ ಧನ್ವಂತರಿ ಹೋಮ ಅಂತ ಆಚಾರ್ಯರು ಕೂಡ ಹೇಳ್ತಾರೆ. ಆಯುರ್ವಿವರ್ಧಯೇ ನಿತ್ಯಂ ಜನ್ಮ ನಕ್ಷತ್ರೇಯವ ಚತುರ್ಭಿರು ದೂರ್ವಾಭಿ ಕ್ಷೀರಾಜ್ಯಾಕ್ತಾಭಿರಿಷ್ಯತೆ ಅಂತ ತಂತ್ರಸಾರದಲ್ಲಿ 4ನೇ ಅಧ್ಯಾಯದಲ್ಲಿ ಇದನ್ನು ವರ್ಣನೆ ಮಾಡ್ತಾರೆ. ಧನ್ವಂತರಿ ಮಂತ್ರದಿಂದ ಈ ತರ ದೂರ್ವಾಯುಷ್ಯ ಹೋಮ ಮಾಡೋದೊಂದು ಕಂಡು ಬರ್ತದೆ, ಆಚಾರ್ಯದನ್ನು ವರ್ಣನೆ ಮಾಡಿದ್ದಾರೆ. ಆದರೂ ಸಾಮಾನ್ಯವಾಗಿ ಈ ಆಯುಷ್ಯದ ವೃದ್ಧಿಗಾಗಿ ಈ ಚಿಕ್ಕ ಮಕ್ಕಳಿಗೆ ದೂರ್ವಾಯುಷ್ಯ ಹೋಮ ಅಂತ ಏನ್ ಮಾಡ್ತಿರ್ತಾರೆ, ಅದರಲ್ಲಿ ಧನ್ವಂತರಿ ಮಂತ್ರದಿಂದ ಇದನ್ನ ಮಾಡೋದು ಕಂಡು ಬರೋದಿಲ್ಲ. ಧನ್ವಂತರಿ ಹೋಮ ಅಂತ ಒಂದು ಪ್ರತ್ಯೇಕವಾಗಿ ಮಾಡ್ತಿರ್ತಾರೆ. ಅಲ್ಲಿ ತಂತ್ರಸಾರದಲ್ಲಿ ಹೇಳಲ್ಪಟ್ಟಂತ ಧನ್ವಂತರಿ ಮಂತ್ರದಿಂದ ಆಹುತಿ ಹಾಕ್ತಾರೆ ಅಂತ ಪುರೋಹಿತರಾದವರು ಬಲ್ಲವರನ್ನು ಹೇಳ್ತಾರೆ. ತಂತ್ರಸಾರದಲ್ಲಿ ಮಾತ್ರ ಹೀಗೆ ಹೇಳಿದ್ದಾರೆ. ಪ್ರತಿದಿನವೂ ಕೂಡ ಗರಿಕೆಯಿಂದ ದೂರ್ವಾದಿಂದ ಧನ್ವಂತರಿ ಹೋಮ ನಡೆಸಬೇಕು. ಇದು ಆಯುಷ್ಯ ವೃದ್ಧಿಕರ. ತಿಂಗಳಿಗೊಮ್ಮೆ ಆಯಾ ವ್ಯಕ್ತಿಯ ಜನ್ಮ ನಕ್ಷತ್ರ ಏನಿರ್ತದಲ್ಲ ಆವಾಗಾದ್ರೂ ಮಾಡಬಹುದು. ಅದಲ್ಲದೆ ಹೋದ್ರೆ ವರ್ಷಕ್ಕೊಮ್ಮೆ ಅವನ ಜನ್ಮ ಮಾಸ ಏನ್ ಬಂದಿರ್ತದೆ, ಆವಾಗ ಜನ್ಮ ನಕ್ಷತ್ರ ಏನಿರ್ತದೆ, ಹಾಗಾದ್ರೂ ಇದನ್ನ ಆಯುರ್ವೃದ್ಧಿಗಾಗಿ ಮಾಡಬಹುದು ಅಂತ ಹೇಳ್ತಾರೆ. 4 ಗರಿಕೆಗಳು ಇರಬೇಕು, 4 ದೂರ್ವಾಗಳು ಇರಬೇಕು ಈ ಆಹುತಿ ಕೊಡ್ಲಿಕ್ಕೆ. ಹಾಲು ಮತ್ತು ತುಪ್ಪದಲ್ಲಿ ಅದನ್ನ ಅದ್ದಿ ಆಹುತಿ ಕೊಡಬೇಕು ಅಂತ ವರ್ಣಿಸ್ತಾರೆ. ಈ ಜನ್ಮ ನಕ್ಷತ್ರದ ದಿವಸ, ಉದಾಹರಣೆಗೆ ಒಬ್ಬ ವ್ಯಕ್ತಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಆ ರೋಹಿಣಿ ನಕ್ಷತ್ರದಲ್ಲಿ ಕೆಲವರು ಮಾಡ್ತಾರೆ. ಅದಲ್ಲದೆ ಹೋದ್ರೆ ಜನ್ಮ ತಿಥಿ ದಿವಸ, ಯಾವ ಮಾಸದ ಯಾವ ಪಕ್ಷದ ಯಾವ ತಿಥಿಯಲ್ಲಿ ಅವನು ಹುಟ್ಟಿರ್ತಾನೆ ಆ ತಿಥಿ ದಿವಸ ಆದ್ರೂ ಇದನ್ನ ಹೋಮ ಮಾಡುವುದು ಕೂಡ ಬಳಕೆಯಲ್ಲಿದೆ. ಈ ದೂರ್ವಾಯುಷ್ಯ ಹೋಮ ಅಂತ ಏನಿದೆಯಲ್ಲ, ಪ್ರಯೋಗ ಪಾರಿಜಾತದಲ್ಲಿ ಹೀಗೆ ಅದನ್ನು ವರ್ಣನೆ ಮಾಡ್ತಾರಂತೆ. ಮಧು ಆಜ್ಯ ದಧಿ ಸಂಯುಕ್ತ ದೂರ್ವಾ ಮೃತ್ಯುಂಜಯೇನತೋ ಜುಹುಯಾಚ್ಚ ಸಹಸ್ರಂ ವಾ 28 ಮಾಹುತಿ ಅಂತ. ತ್ರಿಮಧುರ ಅಂದ್ರೆ ಜೇನುತುಪ್ಪ, ತುಪ್ಪ ಮತ್ತು ಮೊಸರು ಅದರಲ್ಲಿ ಅದ್ದಿದಂಥ ಗರಿಕೆ ದೂರ್ವಾದಿಂದ ಮೃತ್ಯುಂಜಯನಿಗೆ ಆಹುತಿ ಕೊಡಬೇಕು. ಇದು ದೂರ್ವಾಯುಷ್ಯ ಹೋಮ ಅಂತ ಕರೆಸ್ಕೋತದೆ. ಈ ಮೃತ್ಯುಂಜಯ ಮಂತ್ರ ಅಂದ್ರೆ ಓಂ ಜೂಂ ಸಹ ಅಂತ ಒಂದು ಮಂತ್ರ. ಇದನ್ನ ಮೃತ್ಯುಂಜಯ ಮಂತ್ರ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದಕ್ಕೆ ಕಹೋಳ ಅನ್ನುವ ಒಬ್ಬ ಋಷಿ ಈ ಮೃತ್ಯುಂಜಯ ಮಂತ್ರದಿಂದ 1000 ಬಾರಿ, 108 ಬಾರಿ ಅಥವಾ 28 ಬಾರಿ ಆಹುತಿ ಹಾಕುವುದು. ಇದು ಜನ್ಮ ದಿವಸ ಮಾಡಬೇಕಾದಂತಹ ಒಂದು ಕಾರ್ಯ. ಈ ಆಹುತಿಗೆ ಗರಿಕೆ ಅಂದ್ರೆ ದೂರ್ವಾ ಏನಿದೆ ಅದೇ ಒಂದು ದ್ರವ್ಯ ಆಗಿರ್ತದೆ. ದೂರ್ವಾ ಆಯುಷ್ಯ ವರ್ಧನಿ ಅಂತ ಅದನ್ನ ಆಯುಷ್ಯ ವೃದ್ಧಿಗೆ ಕಾರಣ ಅಂತ ವರ್ಣನೆ ಮಾಡಿದ್ದಾರೆ. ಯಜುರ್ವೇದದ ಮಹಾನಾರಾಯಣ ಉಪನಿಷತ್ನಲ್ಲಿ ಸಹಸ್ರ ಪರಮಾದೇವಿ ಶತಮೂಲ ಶತಾಂಕುರ ಸರ್ವಂ ಹರತು ಮೇ ಪಾಪಂ ದೂರ್ವಾ ದುಸ್ವಪ್ನನಾಶಿನಿ ಅಂತ ಈ ಮಂತ್ರದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಕಾಂಡಾತ್ ಕಾಂಡಾತ್ ಪ್ರರೋಹಂತಿ ಪರುಷಃ ಪರಿ ಏವಾನೋ ದೂರ್ವೇ ಪ್ರತನು ಸಹಸ್ರೇಣ ಶತೇನ ಚ ಯಾ ಶತೇನ ಪ್ರತನೋಷಿ ಸಹಸ್ರೇಣ ವಿರೋಹಸಿ ತಸ್ಯಾಸ್ತೆ ದೇವಿ ಇಷ್ಟಕ್ಕೆ ವಿಧೇಮ ಹವಿಷಾವಯಂ ಅಂತ ಹೀಗೆ 3 ಮಂತ್ರಗಳು ಅಲ್ಲಿ ಕೇಳಿ ಬರ್ತವೆ. ಈ ವಸುಧಾ ಈ ಮಂತ್ರಗಳನ್ನ ಆ ದೂರ್ವಾಯುಷ್ಯ ಹೋಮದಲ್ಲಿ ಯಾರು ಏನು ಬಳಕೆ ಮಾಡೋದಿಲ್ಲ. ಆ ದೂರ್ವಾ ಬಗ್ಗೆ ಹೀಗೆ ವರ್ಣನೆ ಬಂದಿದ್ದರಿಂದ ಅದನ್ನ ಹೇಳಿದೆ ಅಷ್ಟೆ.
ಶತಮೂಲ, ಅದಕ್ಕೆ 100 ಬೇರುಗಳು ಇರ್ತವೆ, 100 ಚಿಗುರುಗಳು ಅದಕ್ಕಿರ್ತವೆ. ಸರ್ವಂ ಹರತು ಮೇ ಪಾಪಂ, ನನ್ನ ಪಾಪವನ್ನೆಲ್ಲವನ್ನೂ ಕೂಡ ಈ ದೂರ್ವಾ ಅಂತ ಅನ್ನೋದು ಪರಿಹರಿಸಬೇಕು ಅಂತ ಅದರ ಪ್ರಾರ್ಥನಾ ಇದೆ ಅಲ್ಲಿ. ಯಾ ಶತೇನ ಪ್ರತನೋಷಿ ಸಹಸ್ರೇಣ ವಿರೋಹಸಿ ತಸ್ಯಾಸ್ತೆ ದೇವಿ ಇಷ್ಟಕ್ಕೆ ವಿಧೇಮ ಹವಿಷಾವಯಂ. ನಾನು ನಿನಗೆ ಈ ನಮಸ್ಕಾರ ಮಾಡ್ತೇನೆ ಅಂತ ಆ ದೂರ್ವಾದಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಗರಿಕೆಯಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಸ್ತೋತ್ರವನ್ನು ಕೂಡ ಅಲ್ಲಿ ಮಾಡ್ತಾರೆ. ಇದು ದುಸ್ವಪ್ನ ನಾಶಿನಿ, ಎಲ್ಲ ರೀತಿಯಾದಂತಹ ದುಸ್ವಪ್ನಗಳನ್ನು ಕೂಡ ಪರಿಹರಿಸುವಂತಹ ಒಂದು ಮಂತ್ರ. ಮತ್ತೆ ಆಯುಷ್ಯ ವೃದ್ಧಿಗೆ ಕಾರಣವಾದಂತಹ ಮಂತ್ರನೂ ಕೂಡ ಆಗಿದೆ. ಈ ದೂರ್ವಾವನ್ನ ನಾವು ಮಲಗುವಾಗ ನಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿಬಿಟ್ರೆ ದುಸ್ವಪ್ನ ಬೀಳುವುದೆಲ್ಲದೂ ಕೂಡ ನಿಂತು ಹೋಗ್ತದೆ ಅಂತ ಜ್ಞಾನಿಗಳಾದವರು ಅದನ್ನ ವರ್ಣಿಸ್ತಾರೆ. ಇಂಥ ಒಂದು ವಿಶಿಷ್ಟವಾದ ಶಕ್ತಿ ಇದ್ದದ್ದು ಈ ದೂರ್ವಾ ಅಥವಾ ಗರಿಕೆ. ಈ ಗರಿಕೆಯಿಂದ ಈ 1000, 108, 28 ಮೊದಲಾದ ಸಂಖ್ಯೆಯಲ್ಲಿ ಅದಕ್ಕೆ ಹೋಮ ಮಾಡುವುದು ಒಂದು ಪದ್ಧತಿ. ಶಾಂತಿ, ಪುಷ್ಟಿ, ತುಷ್ಟಿ ಇತ್ಯಾದಿಗಳನ್ನು ಕೊಡುವಂತಹ ಮಂತ್ರ. ಈ ದೂರ್ವಾಯುಷ್ಯ ಹೋಮ ಅಂತ ಏನ್ ಮಾಡ್ತಾರಲ್ಲ, ಇದು ಒಂದು ಶಾಂತಿ ಕರ್ಮ ಅಲ್ಲ. ಸಂಧಿ ಶಾಂತಿಗಳು ಅಂತ ಇರ್ತಾವಲ್ಲ, ಗ್ರಹಗಳ ಒಂದು ನಿರ್ದಿಷ್ಟ ಮೇಲನ ಕಂಡು ಬಂದಾಗ ಆ ಗ್ರಹಗಳ ಪೀಡಾ ಪರಿಹಾರಕ್ಕಾಗಿ ಸಂಧಿ ಶಾಂತಿ ಅಂತ ಮಾಡ್ತಿರ್ತಾರಲ್ಲ, ಆ ತರ ಶಾಂತಿ ಕರ್ಮ ಅಲ್ಲ ಇದು. ಇದೊಂದು ಪುಷ್ಟಿ ಕರ್ಮ ಅಂತ ವರ್ಣನೆ ಮಾಡ್ತಾರೆ. ಆರೋಗ್ಯದ ವೃದ್ಧಿಗಾಗಿ ಮತ್ತೆ ಆಯುಷ್ಯದ ವೃದ್ಧಿಗಾಗಿ ಮಾಡುವಂತಹ ಒಂದು ಪುಷ್ಟಿ ಕರ್ಮ ಇದು. ಈ ಪುಷ್ಟಿ ಕರ್ಮದಲ್ಲಿ ಬಲವರ್ಧನ ಅನ್ನುವ ಅಗ್ನಿಯನ್ನ ಯಜ್ಞಕುಂಡದಲ್ಲಿ ಆವಾಹಿಸಿ ಅವನಲ್ಲಿ ಎಲ್ಲ ಆಹುತಿಗಳನ್ನು ಕೂಡ ಹಾಕ್ತಾರೆ. ಅಗ್ನಿ ಪ್ರಧಾನ ಅಗ್ನಿ ಒಬ್ಬ ಇದ್ದಾನೆ, ಅವನಿಗೆ ಶುಚಿ, ಪಾವಕ, ಪವಮಾನ ಮೊದಲಾದ 3 ಜನ ಮಕ್ಕಳಿದ್ದಾರೆ. ಆ 3 ಜನ ಮಕ್ಕಳಿಗೂ ಕೂಡ ಪ್ರತ್ಯೇಕವಾಗಿ 15 ಜನ ಮಕ್ಕಳಿದ್ದಾರೆ. ಹೀಗೆ ಆ ಮೊಮ್ಮಕ್ಕಳು 45 ಜನ, ಮಕ್ಕಳು 3 ಜನ, 48 ಆಯ್ತು. ಒಬ್ಬ ಪ್ರಧಾನ ಅಗ್ನಿ, ಹೀಗೆ 49 ಜನ ಅಗ್ನಿಗಳಿದ್ದಾರೆ. ನಾವು ಮಾಡುವಂತಹ ಬೇರೆ ಬೇರೆ ಕ್ರಿಯೆಗಳಿಗೆ ಒಬ್ಬೊಬ್ಬ ಅಗ್ನಿಯ ಉಪಯೋಗ ಆಗ್ತದೆ. ಈ ಉದಾಹರಣೆಗೆ ವೈಶ್ವದೇವದಲ್ಲಿ ರುಕ್ಮಕ ಎಂಬ ಅಗ್ನಿಯ ಉಪಯೋಗ ಆಗ್ತದೆ. ಮತ್ತೆ ಬೇರೆ ಬೇರೆ ಕಾರ್ಯಗಳಲ್ಲಿ ಇದೇ ತರ ಬೇರೆ ಬೇರೆ ಅಗ್ನಿಗಳ ಪ್ರಧಾನ ಅಗ್ನಿಯು ಕೂಡ ಅಲ್ಲಿ ಇದ್ದೇ ಇರ್ತಾನೆ. ಪ್ರಧಾನ ಅಗ್ನಿಯ ಜೊತೆಗೆ ಈ ಅವಾಂತರ ಅಗ್ನಿಗಳು ಕೂಡ ಅಲ್ಲಿರ್ತಾರೆ. ಹೀಗೆ ಪುಷ್ಟಿವರ್ಧನ ಎಂಬ ಅಗ್ನಿಯು ಕೂಡ ಈ ಯಜ್ಞ ಕುಂಡದಲ್ಲಿ ಅವತ್ತು ಆಹುತನಾಗ್ತಾನೆ. ಇಲ್ಲಿ ನಾವು ಉಪಯೋಗ ಮಾಡುವಂತಹ ಮಂತ್ರಗಳು ಯಾವ್ದು ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ನೋಡಬೇಕಾಗಿದೆ. ಕಹೋಳ ಅನ್ನುವ ಋಷಿ ಈ ಮೃತ್ಯುಂಜಯ ಮಂತ್ರವನ್ನು ಕಂಡುಕೊಂಡ ಅಂತ ಹೇಳ್ತೀವಲ್ಲ, ಅದು ಓಂ ಜೂಮ್ ಸಹ ಅಂತ ಮಂತ್ರ. ಇದು ಮೃತ್ಯುಂಜಯ ಮಂತ್ರ ಅಂತ ಕರೆಸ್ಕೊಂಡಿದೆ. ಇದರ ಮೂಲಕ ಆಹುತಿ ಕೊಡ್ತಾರೆ. ಇದಲ್ಲದೆ ತ್ರ್ಯಂಬಕ ಹೋಮ ಅಂತ ಮಾಡ್ತಾರೆ ಅಂತ ಕೂಡ ನಾನು ಈಗಾಗಲೇ ಹೇಳಿದೆ. ತ್ರ್ಯಂಬಕ ಅಂದ್ರೆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅಂತ ಆ ಮಂತ್ರದಿಂದಲೂ ಕೂಡ ಹೋಮ ಮಾಡ್ತಾರೆ. ಅದಕ್ಕೆ ತ್ರ್ಯಂಬಕ ಮಂತ್ರ ಅಂತ ಹೇಳ್ತಾರೆ. ಅದು ಋಗ್ವೇದದಲ್ಲೂ ಯಜುರ್ವೇದದಲ್ಲೂ ಎಲ್ಲಾ ಕಡೆ, 2 ಕಡೆ ಬರುವಂತಹ ಒಂದು ಮಂತ್ರ. ಈ ತ್ರ್ಯಂಬಕ ಮಂತ್ರವನ್ನ ಮತ್ತೆ ಮೃತ್ಯುಂಜಯ ಮಂತ್ರವನ್ನ ಉಪಯೋಗಿಸಿ ಹೋಮ ಮಾಡುವಾಗ ನರಸಿಂಹನ ಅಂತರ್ಯಾಮಿಯಾಗಿರ್ತಕ್ಕಂಥ, ಈ ರುದ್ರನ ಅಂತರ್ಯಾಮಿಯಾಗಿರ್ತಕ್ಕಂಥ ನರಸಿಂಹ ರೂಪಿಯಾದ ಭಗವಂತನ ಆರಾಧನೆಯನ್ನು ಕೂಡ ಮಾಡ್ತಾರೆ. ಅದಕ್ಕಾಗಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಮೃತ್ಯುಂ ನಮಾಮ್ಯಹಂ ಅಂತನ್ನುವ ಮಂತ್ರದಿಂದ ಕೂಡ ಅಲ್ಲಿ ಆಹುತಿಗಳನ್ನು ಹಾಕಿಸ್ತಾರೆ. ಆ ನರಸಿಂಹನ ಮಂತ್ರದಿಂದ ಆಹುತಿ ಹಾಕುವುದು ಅಲ್ಲಿ ಕಡ್ಡಾಯ ಏನಲ್ಲ ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಆದ್ರೂ ಕೂಡ ರುದ್ರನ ಅಂತರ್ಯಾಮಿಯಾಗಿರ್ತಕ್ಕಂಥ ಆ ನರಸಿಂಹನ ಪೂಜಾನೂ ಕೂಡ ಅಲ್ಲಿ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಈ ಮಂತ್ರವನ್ನು ಅಲ್ಲಿ ತಂತ್ರಸಾರದಲ್ಲಿ ಬಂದಂತಹ ಉಗ್ರಂ ವೀರಂ ಮಹಾವಿಷ್ಣು ಅನ್ನುವ ಮಂತ್ರದ ಮೂಲಕ ಆಹುತಿಯನ್ನು ಕೂಡ ಹಾಕ್ತಾರೆ. ಈ ದೂರ್ವಾಯುಷ್ಯ ಹೋಮ ಏನ್ ಮಾಡ್ತೀವಲ್ಲ, ಇದಕ್ಕೆ ಬಾಲ ಮಾರ್ಕಂಡೇಯ ಹೋಮ ಅಂತ ಕೂಡ ಕರೀತಾರೆ ಅಂತ ಪುರೋಹಿತರಾದವರು ಹೇಳ್ತಾರೆ. ಬಾಲ ಮಾರ್ಕಂಡೇಯ ಹೋಮ ಅಂದ್ರೆ ನಮಗೆ ಈಗಾಗಲೇ ಗೊತ್ತಿರುವಂತೆ ಈ ಮಾರ್ಕಂಡೇಯ ಅನ್ನೋ ಒಬ್ಬ ಋಷಿಕುಮಾರನಿಗೆ ಅಲ್ಪಾಯುಷ್ಯ ಇತ್ತು. ಅದನ್ನ ರುದ್ರ
ಪರಿಹರಿಸಿದ, ಅವನಿಗಿರುವಂತಹ ಅಲ್ಪಾಯುಷ್ಯದ ಯೋಗವನ್ನು ಪರಿಹರಿಸಿದ, ಅವನು ದೀರ್ಘಾಯುಷಿ ಆದ ರುದ್ರನ ಅನುಗ್ರಹದಿಂದ ಅಂತ ವರ್ಣನೆ ಮಾಡ್ತಾರೆ. ನಮ್ಗೆ ಇದೆಲ್ಲ ಗೊತ್ತಿದೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತ ತನ್ನುವ ಮಂತ್ರಕ್ಕೆ ಪೂರ್ವಾಪರಗಳಲ್ಲಿ ಹಿಂದೆ ಮತ್ತೆ ಮುಂದೆ ಓಂ ಜೂಂ ಸಹ ಅಂತನ್ನೋದನ್ನ ಸೇರಿಸ್ಕೊಂಡ್ಬಿಟ್ರೆ ಅದೇ ಬಾಲಮಾರ್ಕಂಡೇಯ ಹೋಮ ಆಗ್ತದೆ ಅಂತ ಕೂಡ ಪುರೋಹಿತರು ಹೇಳ್ತಾರೆ. ಇದನ್ನೆಲ್ಲ ಬೇರೆ ಬೇರೆ ವಿದ್ವಾಂಸರು ಪುರೋಹಿತರ ಮೂಲಕ ನಾನು ಸಂಗ್ರಹಿಸಿದ್ದೇನೆ. ಹೇಳುವಾಗ ಸ್ವಲ್ಪ ನಾನು ಅದೇ ಕ್ಷೇತ್ರದವನಾಗಿದ್ರೆ ಅದನ್ನೆಲ್ಲೂ ಬಲ್ಲವನೂ ಆಗಿದ್ರೆ ಯಥಾವತ್ತಾಗಿ ಹೇಳ್ತಿದ್ದೆ. ಅವರಿಂದ ಸಂಗ್ರಹ ಮಾಡಿ ನಾನು ಹೇಳುವಾಗ ಸ್ವಲ್ಪ ಅಸ್ತವ್ಯಸ್ತ ಆಗಿರಬಹುದು. ಅದನ್ನ ಯಾರಾದರೂ ಪುರೋಹಿತರು ವಿದ್ವಾಂಸರು ಕೇಳಿದರೆ ಅದನ್ನ ಮನ್ನಿಸಬೇಕು. ಈ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಅಂತ ಹೇಳ್ತಾರೆ. ಮೃತ್ಯುಂ ನಮಾಮ್ಯಹಂ ಅಂತ ತಂತ್ರಸಾರದಲ್ಲಿ ಕಂಡುಬರುವಂತಹ ಮಂತ್ರ. ಅದು ಅನುಷ್ಠುಪ್ ಶ್ಲೋಕದ ಒಂದು ಮಂತ್ರ. ಇದಕ್ಕೆ ಚತುರ್ಮುಖ ಬ್ರಹ್ಮನೇ ಋಷಿ, ನರಸಿಂಹ ರೂಪಿಯಾದಂತಹ ಭಗವಂತನೇ ಇದರ ದೇವತ. ಉಗ್ರಂ ಮಹಾ ಭಯಂಕರನಾದವನು, ವೀರಂ ಪರಾಕ್ರಮಶಾಲಿಯಾದವನು, ಮಹಾವಿಷ್ಣು ಅದರ ಅರ್ಥ ಗೊತ್ತಿದೆ ಇದೆ, ಜ್ವಲಂತಂ ತನ್ನ ಶರೀರದಿಂದ ಜ್ವಾಲೆಗಳನ್ನು ಹೊರಹೊಮ್ಮಿಸುವಂಥವನು, ನೃಸಿಂಹಂ ಸರ್ವತೋಮುಖಂ ಎಲ್ಲ ಕಡೆ ಅವನ ಮುಖಗಳಿವೆ, ವ್ಯಾಪ್ತವಾದಂತಹ ರೂಪ ಒಂದು, ನೃಸಿಂಹಂ ಭೀಷಣಂ ಭೀಷಣ ಅಂದ್ರೆ ಎಲ್ಲರನ್ನೂ ಭಯಪಡಿಸುವಂಥವನು, ಉಗ್ರ ಅಂದ್ರೆ ಕ್ರೂರವಾದಂತಹ ರೂಪ ಇದ್ದವನು, ಭದ್ರ ಅಂದ್ರೆ ಇಷ್ಟೆಲ್ಲ ಭಯಂಕರವಾದ ರೂಪ ಇದ್ರೂ ಕೂಡ ನಮಗೆ ಮಂಗಳವನ್ನು ಕೊಡುವಂಥವನು, ಮೃತ್ಯುಂ ನಮಾಮ್ಯಹಂ ಮೃತ್ಯುವಿಗೆ ಅವನು ಮೃತ್ಯುವನ್ನೇ ಹೊಡೆದಟ್ಟುವವನು ಅಂತ ಅದರ ಅರ್ಥ. ನೃಸಿಂಹಾದಿಕಮನ್ಯತ್ತು ದುರಿತಾದಿ ನಿವಾರಕಂ ಅಂತ ಆಚಾರ್ಯರು ಹೇಳುವಂತೆ ನಮ್ಮ ಎಲ್ಲ ರೀತಿಯಾದಂತಹ ಪಾಪಗಳು ಅಜ್ಞಾನಗಳು ನಮಗೆ ವಿಘ್ನಗಳು ಬಂದದ್ದನ್ನ ನೃಸಿಂಹ ಮೊದಲಾದ ಮಂತ್ರಗಳು ಪರಿಹರಿಸ್ತವೆ. ಐತರಿ ಉಪನಿಷತ್ತಿನ ಭಾಷ್ಯದಲ್ಲಿ ಹೀಗೊಂದು ಕಡೆ ಹೇಳ್ತಾರೆ, ಮೇಘ ಸಂಸ್ಥಂ ಹಂಸರೂಪಂ ತಂ ವಿಷ್ಣುಂ ಪರಮೇಶ್ವರಂ ವಿರಿಂಚ ಶಿವಪೂರ್ವೇಭ್ಯ ನೃಸಿಂಹಾನುಷ್ಠುಭಂ ಪರಾಂ ಉಚ್ಚಾರಯಂತಂ ಅರ್ಥಾಂಶ ವ್ಯಾಚಕ್ಷಾಣಂ ಸಮಂತತಃ ದದುಷುರು ಮುನಯೋ ದಿವ್ಯಾಹ ಆಚಾರ್ಯಂ ಬ್ರಹ್ಮಶರ್ವಯೋ. ಮೇಘಮಂಡಲದಲ್ಲಿದ್ದು ನರಸಿಂಹರೂಪಿಯಾದಂತಹ ಭಗವಂತ, ಈ ಹಂಸರೂಪಿಯಾದ ಭಗವಂತ ಚತುರ್ಮುಖ ಬ್ರಹ್ಮ ಶಿವ ಮೊದಲಾದ ದೇವತೆಗಳಿಗೆ ಈ ನರಸಿಂಹಾನುಷ್ಠುಭ ಮಂತ್ರವನ್ನ, ಈಗ ನಾವು ನೋಡಿರುವಂತಹ ಮಂತ್ರವನ್ನ ಉಚ್ಚರಿಸಿ ಅದರ ಉಪದೇಶ ಮಾಡಿದ. ಮತ್ತೆ ಅರ್ಥಾಂಶ ವ್ಯಾಚಕ್ಷಾಣಂ ಅದರ ಅರ್ಥವನ್ನು ಕೂಡ ಅವನು ವ್ಯಾಖ್ಯಾನಿಸ್ತಾ ಇದ್ದ. ಇದನ್ನ ಎಲ್ಲಾ ದೇವತೆಗಳು ಕೂಡ ನೋಡಿದರು ಅಂತ ಆ ಐತರಿ ಉಪನಿಷತ್ ಭಾಷ್ಯದಲ್ಲಿ ಬರುವಂತಹ ವಿಚಾರ. ಈ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಅನ್ನುವ ಮಾತೆ ಒಂದು ಮಂತ್ರ ಏನಿದೆಯಲ್ಲ, ಇದರ ಒಂದು ವಿವರ ತಂತ್ರಸಾರದಲ್ಲಿ ಕೂಡ ಕಂಡು ಬರ್ತದೆ ಅಂತ ಈಗಾಗಲೇ ಹೇಳಿದೆ. ಆ ತಂತ್ರಸಾರಕ್ಕೆ ವ್ಯಾಖ್ಯಾನ ಮಾಡುವಾಗ ಉಗ್ರ ವೀರ ಮಹಾವಿಷ್ಣು ಈ ಎಲ್ಲಾ ಮಂತ್ರಗಳ ಒಂದು ಹಿನ್ನೆಲೆ ನರಸಿಂಹ ತಾಪಿನಿ ಉಪನಿಷತ್ತಿನಲ್ಲಿದೆ ಅಂತ ಕೂಡ ಗೋವಿಂದಾಚಾರ್ಯ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ನರಸಿಂಹ ತಾಪಿನಿ ಉಪನಿಷತ್ ಅಂದ್ರೆ ಇದು ಖ್ಯಾತವಾದ 10 ಉಪನಿಷತ್ತುಗಳಲ್ಲಿ ಬಂದಿರುವಂತಹದ್ದಲ್ಲ, ಆದರೂ ಎಲ್ಲರೂ ಕೂಡ ಪ್ರಮಾಣ ಅಂತ ಸ್ವೀಕರಿಸಿರುವಂತಹ ಒಂದು ಮಂತ್ರ ಆಗಿದೆ. ದೇವಾಹವೈ ಮೃತ್ಯೋ ಪಾಪಭ್ಯ ಸಂಸಾರಾಚ್ಯ ಬಿಭೀಯು ತೇ ಪ್ರಜಾಪತಿ ಉಪಾಧಾಮ ತೇಭ್ಯ ಏತಂ ಮಂತ್ರರಾಜಂ ನಾರಸಿಂಹಾನುಷ್ಠುಭಂ ಪ್ರಾಯಚ್ಛತ್ ತೇನ ವೈ ಮೃತ್ಯುಮಜಯನ್ ಅಂತ ಉಪನಿಷತ್ತು ವಾಕ್ಯ ಪ್ರಾರಂಭ ಕಾಣ್ತದೆ. ದೇವತೆಗಳು ಮೃತ್ಯು ಪಾಪ ಮತ್ತು ಸಂಸಾರಕ್ಕೆ ಹೆದರಿ ಪ್ರಜಾಪತಿಯಾದ ಚತುರ್ಮುಖ ಬ್ರಹ್ಮನ ಬಳಿಗೆ ಬಂದರು. ಆ ಚತುರ್ಮುಖ ಬ್ರಹ್ಮ ಅವರಿಗೆ ಮಂತ್ರ ಶ್ರೇಷ್ಠವಾದಂತಹ ನರಸಿಂಹಾನುಷ್ಠುಭ ಮಂತ್ರವನ್ನ ಉಪದೇಶಿಸಿದ. ಅವರು ಮೃತ್ಯುವನ್ನ ಗೆದ್ದರು, ಪಾಪವನ್ನ ಕಳೆದುಕೊಂಡ್ರು, ಸಂಸಾರಂಚ ಅತರನ್. ಆದ್ದರಿಂದ ಯಾರು ಈ ಮಂತ್ರರಾಜಂ ನಾರಸಿಂಹಾನುಷ್ಠುಭಂ ಪ್ರತಿಗೃಹೀಯಾತ್, ಯಾರು ಇದನ್ನು ಉಪದೇಶಿಸ್ತಾರೆ, ಇದನ್ನು ಹೋಮಾದಿಗಳಲ್ಲಿ ಉಪಯೋಗ ಮಾಡ್ಕೋತಾರೆ, ಅವನು ಮೃತ್ಯು ಪಾಪ ಸಂಸಾರ ಎಲ್ಲವನ್ನೂ ಕೂಡ ಗೆಲ್ಲುತ್ತಾನೆ ಅಂತ ಅದರ ವರ್ಣನ ಇದೆ. ಮತ್ತೆ ಅಲ್ಲಿ ಆರಂಭದಲ್ಲಿ ಉಗ್ರಂ ಅಂತ ಏನು ಶಬ್ದ ಬಂದಿದೆಯಲ್ಲ, ಆ ಉಗ್ರಂ ಅಂತ ಅನ್ನೋದಕ್ಕೆ ಕೂಡ ವೀರಂ ಮಹಾವಿಷ್ಣು ಹೀಗೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ವ್ಯಾಖ್ಯಾನ ರೂಪವಾಗಿ ಆ ನರಸಿಂಹ ತಾಪಿನಿ ಉಪನಿಷತ್ತಿನಲ್ಲೇ ಸಣ್ಣ ಸಣ್ಣ ಗದ್ಯ ರೂಪವಾದಂತಹ ಭಾಗಗಳಿವೆ. ತಸ್ಯ ಹವಾ ಉಗ್ರಂ ಪ್ರಥಮಂ ಸ್ಥಾನಂ, ಉಗ್ರ ಅಂತ ಮೊದಲನೇ ಪದ ಅಲ್ಲಿ.
ಯಾರು ಈ ಉಗ್ರ ಅನ್ನೋ ಶಬ್ದದಿಂದ ಭಗವಂತ ವಾಚ್ಯ ಅಂತ ತಿಳ್ಕೊತಾನೋ ಅವನು ಅಮೃತತ್ವಂ ಗಚ್ಚತಿ, ಮುಕ್ತಿ ಭಾಗಿದಾರನಾಗ್ತಾನೆ. ವೀರಂ ದ್ವಿತೀಯಂ ಸ್ಥಾನಂ, ಮಹಾವಿಷ್ಣುಂ ತೃತೀಯಂ ಸ್ಥಾನಂ, ಜ್ವಲಂತಂ ಚತುರ್ಥಂ ಸ್ಥಾನಂ, ಸರ್ವಥೋಮುಖಂ ಪಂಚಮಂ ಸ್ಥಾನಂ, ಮೃತ್ಯುಂ ಅಂತ ಹೀಗೆಲ್ಲ ಒಂದೊಂದೇ ಇದೆ. ನೃಸಿಂಹಂ ಷಷ್ಠಂ ಸ್ಥಾನಂ, ಭೀಷಣಂ ಸಪ್ತಮಂ ಸ್ಥಾನಂ, ಭದ್ರಂ ಅಷ್ಟಮಂ ಸ್ಥಾನಂ, ಮೃತ್ಯುಂ ನವಮಂ ಸ್ಥಾನಂ, ದಶಮಂ ನಮಾಮಿ ದಶಮಂ ಸ್ಥಾನಂ, ಏಕಾದಶಂ ಸ್ಥಾನಂ ಜಾನೀಯಾತ್ ಯಹ ಜಾನೀತೆ ಸಹ ಅಮೃತತ್ವಂ ಗಚ್ಚತಿ. ಎಲ್ಲ ರೀತಿಯಾದಂತಹ ಪಾಪಗಳನ್ನು ಕಳ್ಕೊಂಡು ಆತ ಸದ್ಗತಿಗೆ ಭಾಗಿದಾರ ಆಗ್ತಾನೆ ಅಂತ ಅಲ್ಲಿ ವರ್ಣನ ಇದೆ. ಸರ್ವಾಣಿ ಭೂತಾನಿ ಉದ್ಗೃಹಾತಿ ಅಜಸ್ರಂ ಸೃಜತಿ ವಿಸೃಜತಿ ವಾಸಯತಿ ಉದ್ಗ್ರಾಹ್ಯತೆ ಉದ್ಗೃಹ್ಯತೆ ತಸ್ಮಾತ್ ಉಚ್ಯತೆ ಉಗ್ರಮಿತಿ. ಅವನಿಗೆ ಉಗ್ರ ಅಂತ ಹೆಸರು ಯಾಕೆ? ಆ ಮೊದಲನೇ ಶಬ್ದದ ಅರ್ಥ ಏನು ಅಂತಂದ್ರೆ, ಸರ್ವಾಣಿ ಭೂತಾನಿ ಉದ್ಗೃಹಾತಿ, ತನ್ನೊಳಗೆ ಅವನು ಎಳ್ಕೋತಾನೆ, ಕೂಡಿ ಸತತವಾಗಿ ಸೃಷ್ಟಿಸ್ತಾನೆ ಅವರನ್ನ. ಮತ್ತೆ ವಿಸೃಜತೆ, ಅವರ ಪಾಲನ ಮೊದಲಾದವುಗಳನ್ನು ಕೂಡ ಮಾಡ್ತಾನೆ. ಈ ಎಲ್ಲ ಕಾರಣಗಳಿಂದ ಅವನಿಗೆ ಉಗ್ರ ಅಂತ ಹೇಳ್ತಾರೆ. ಉದ್ಗೃಹಾತಿ, ಆ ಕಾರಣಕ್ಕಾಗಿ ಅವನು ಉಗ್ರ. ಅತಕಸ್ಮಾದುಚ್ಯತೆ ವೀರಮಿತೆ, ವಿರಾಮಯತಿ ಅಜಸ್ತ್ರಂ ತಸ್ಮಾದುಚ್ಯತೆ ವೀರಮಿತೆ. ಈ ವೀರ ಅಂತ ಅವನಿಗೆ ಶಬ್ದದ ಹೆಸರು ಒಂದು ಯಾಕೆ ಬಂತು, ಈ ನಾಮ ಯಾಕೆ ಬಂತು ಅಂದ್ರೆ, ವಿರಾಮಯತಿ ವಿರಮತಿ ವಿರಾಮಯತಿ, ಅವನು ಸ್ವಯಂ ರಮು ಕ್ರೀಡಾಯಾಮ ಮತ್ತೆ ವಿರಾಮವನ್ನು ಸ್ವೀಕಾರ ಮಾಡುವುದು ಅಂತಂದ್ರೆ ತಾನು ಶಾಂತನಾಗಿರುವುದು, ಎಲ್ಲ ಕ್ರಿಯೆಗಳಿಂದ ದೂರನಾಗಿರುವುದು ಅಂತ ಕೂಡ ಗೊತ್ತಿದೆ. ವಿರಾಮ ಅನ್ನೋದು ನಮ್ಗೆ ಗೊತ್ತಿದ್ದೇ ಇದೆ. ವಿರಾಮಯತಿ, ಈ ಪ್ರಜೆಗಳಿಗೂ ಕೂಡ, ಎಲ್ಲಾ ಜೀವರಿಗೂ ಕೂಡ, ತನ್ನ ಭಕ್ತರಾದವರಿಗೂ ಕೂಡ ಅವರೇನು ಅನೇಕ ಥರದ ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ, ಅದೆಲ್ಲದರಿಂದ ಅವರಿಗೊಂದು ವಿರಾಮ ಕೊಡುವವನು ಅಂತ ಈಗ ಅರ್ಥ ಆಗಬಹುದು. ಅದಲ್ಲದೆ ತಾನು ಸಂತೋಷ ಪಡುವಂಥವನು, ವಿರಮತೆ ಸಂತೋಷ ಪಡುವವನು, ನಮಗೆ ಕ್ರೀಡಾಯಾಮ ಅಂತ ಕೂಡ ಆಗಬಹುದು. ಮತ್ತೆ ವಿರಾಮಯತಿ, ಉಳಿದವರಿಗೆ ಸಂತೋಷ ಕೊಡ್ತಾನೆ ಕೂಡ. ಈ ಸಂತೋಷ ಕೊಡುವುದಂದ್ರೇನೆ ಎಲ್ಲ ದುಃಖಗಳಿಂದ ವಿರಾಮ ಕೊಡುವುದು. ಮಹಾವಿಷ್ಣು ಅಂತ ಯಾಕೆ ಹೇಳ್ತಾರೆ? ವ್ಯಾಪ್ನೋತಿ ವ್ಯಾಪಯತಿ, ವ್ಯಾಪ್ಯತೆ ವ್ಯಾಪಯತೆ ತಸ್ಮಾದುಚ್ಯತೆ ಮಹಾವಿಷ್ಣುಮಿತಿ. ಇವೆಲ್ಲ ಆ ನೃಸಿಂಹತಾಪಿನಿ ಉಪನಿಷತ್ತಿನ ಮಂತ್ರಗಳು. ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವುದರಿಂದ ಅವನಿಗೆ ಮಹಾವಿಷ್ಣು ಅಂತ ಕರೀತಾರೆ. ವಿಷತೀತಿ ವಿಷ್ಣು ಅಂತ, ವಿಷ ಧಾತುವಿಗೂ ವ್ಯಾಪ್ ಧಾತುವಿಗೂ ಎರಡೂ ಒಂದೇ ಅರ್ಥ. ಅತಕಸ್ಮಾತ್ ಉಚ್ಯತೆ ಜ್ವಲಂತಮಿತಿ, ಜ್ವಲಂತಂ ಅಂತ ಯಾಕೆ ಹೇಳ್ತಾರೆ? ಜ್ವಲತಿ, ಅವನು ಪ್ರಕಾಶಶೀಲನಾಗಿದ್ದಾನೆ. ಮತ್ತೆ ಜ್ವಾಲಯತೆ, ತನ್ನ ಭಕ್ತರನ್ನು ಕೂಡ ಪ್ರಕಾಶಮಾನರನ್ನಾಗಿ ಮಾಡ್ತಾನೆ ಅಂತ ಅರ್ಥ ಮಾಡಬಹುದಾಗಿದೆ. ಅದಕ್ಕೆ ಸರ್ವತೋಮುಖ ಅಂತ ಹೇಳ್ತಾರೆ. ಯಾಕೆಂದ್ರೆ ಸ್ವಯಂ ಅನಿಂದ್ರಿಯೋಪಿ ಸರ್ವತಃ ಪಶ್ಯತಿ, ಅವನಿಗೆ ಯಾವುದೇ ಪ್ರಾಕೃತ ಇಂದ್ರಿಯಗಳಿಲ್ಲ, ಆದರೂ ಎಲ್ಲ ಕಡೆ ಅವನು ನೋಡ್ತಾನೆ, ಕೇಳ್ತಾನೆ. ಸರ್ವತೋ ಗಚ್ಚತಿ, ಸರ್ವತಃ ಆದತ್ತೆ, ಅದಕ್ಕೆ ಅವನು ಸರ್ವತೋಮುಖ ಅಂತ ಕರೆಸ್ಕೊಂಡಿದ್ದಾನೆ. ನೃಸಿಂಹ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಯಸ್ಮಾತ್ ಸರ್ವೇಷಾಂ ಭೂತಾನಾಂ ವಾ ವೀರ್ಯತಮಃ ಶ್ರೇಷ್ಠತಮಶ್ಚ ಸಿಂಹ ತಸ್ಮಾದುಚ್ಯತೆ ನೃಸಿಂಹಮಿತಿ. ಎಲ್ಲಾ ಜೀವಿಗಳಲ್ಲಿಯೂ ಅತ್ಯಂತ ಪರಾಕ್ರಮಶಾಲಿಯಾದವನು, ಅತ್ಯಂತ ಶ್ರೇಷ್ಠನಾದವನು ಕೂಡ ಇವನು. ಸಿಂಹ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅದಕ್ಕಾಗಿ ಇವನಿಗೆ ನೃಸಿಂಹ ಅಂತ ಹೇಳ್ತಾರೆ. ಭೀಷಣಂ ಅಂತ ಯಾಕೆ ಹೇಳ್ತಾರೆ? ಯಸ್ಮಾತ್ ಭೀಷಣಂ ಯಸ್ಯ ರೂಪಂ ದೃಷ್ಟ್ವಾ ಸರ್ವೇ ಭೀತ್ಯಾ ಪಲಾಯಂತೆ. ಯಾರ ಭಯಂಕರವಾದ ರೂಪವನ್ನು ನೋಡಿ ಎಲ್ಲರೂ ಕೂಡ ಭಯದಿಂದ ಓಡಿ ಹೋಗ್ತಾರೆ. ಅದಕ್ಕಾಗಿ ಅವನಿಗೆ ಭೀಷಣ ಅಂತ ಹೇಳ್ತಾರೆ. ಭೀತ್ಯಾ ಪಲಾಯಂತೆ ಸ್ವಯಂ ಯತಃ ಕುತಶ್ಚನ ಅಭಿಭೇತಿ. ಬೇರೆಯವರನ್ನ ಭಯಪಡಿಸ್ತಾನೆ, ಆದ್ರೆ ಸ್ವಯಂ ತಾನು ಮಾತ್ರ ಯಾವ ಕಾರಣಕ್ಕಾಗಿ ಅವನು ಭಯಪಡುವುದಿಲ್ಲ. ಇದನ್ನೇ ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ನೃಸಿಂಹ ಪಾದಂ ಭಜತಾ ಕುತೋ ಭಯಂ ಅಂತ ಕೊನೆ ಪಾದ ಶ್ಲೋಕದ್ದು. ರಜಸ್ಸು, ರಾಗ, ವಿಷಾದ, ಮನ್ಯು, ನಾನಾ ಥರದ ಸಂಕಟ, ಇದಕ್ಕೆಲ್ಲದಕ್ಕೂ ಮೂಲವಾದ ಈ ಸಂಸಾರವನ್ನು ಬಿಟ್ಟು ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹ ಪಾದಂ ಭಜತಾ ಕುತೋ ಭಯಂ. ಯಾವುದೇ ಭಯವಿಲ್ಲದ ತನಗೆ ಮತ್ತೆ ನಮಗೂ ಭಯವಿಲ್ಲದಂತೆ ಮಾಡುವ, ಇನ್ನೊಬ್ಬ ದುಷ್ಟರನ್ನ ಭಯಪಡಿಸುವ ಆ ನರಸಿಂಹನನ್ನ ಭಜಿಸಿರಿ, ಅವನ ಪಾದವನ್ನು ಭಜಿಸಿರಿ ಅಂತ ಭಾಗವತದ ಮಾತು. ಭದ್ರ ಯಾಕೆ? ಸ್ವಯಂ ಭದ್ರೋ ಭೂತ್ವ ಸರ್ವದಾ ಭದ್ರಂ ದದಾತಿ. ತಾನು ಕಲ್ಯಾಣ ಸ್ವರೂಪ, ಭಕ್ತರಿಗೂ ಕೂಡ ಕಲ್ಯಾಣವನ್ನು ಕೊಡುವಂತವನು. ಅತಕಸ್ಮಾದುಚ್ಯತೆ ಮೃತ್ಯುಮಿತಿ, ಸ್ವತಯೇವ ಮೃತ್ಯುಂ ಅಪಮೃತ್ಯುಂ ಚ ಮಾರಯತಿ. ಅವನು
ಈ ಎಲ್ಲ ತರದ ಮೃತ್ಯುಗಳನ್ನ, ಮೃತ್ಯು, ಅಪಮೃತ್ಯು, ಅಕಾಲ ಮೃತ್ಯು ಅಂತ ಹೇಳ್ತಾರಲ್ಲ, ಅದೇ ಅಪಮೃತ್ಯು, ಇದೆಲ್ಲವನ್ನೂ ಪರಿಹರಿಸ್ತಾನೆ. ಅದಕ್ಕಾಗಿ ಅವನಿಗೆ ಮೃತ್ಯು ಅಂತ ಹೇಳ್ತಾರೆ. ನಮಾಮಿ ಅಂತ ಯಾಕೆ ಹೇಳ್ತಾರೆ? ಎಂ ಸರ್ವೇ ದೇವಾಹ ನಮಂತಿ ಮುಮುಕ್ಷವೋ ಬ್ರಹ್ಮವಾದನಶ್ಚ. ಎಲ್ಲ ದೇವತೆಗಳು ಮೋಕ್ಷಕ್ಕೆ ಹೋಗಬೇಕಂತ ಬಯಸುವಂತಹ ಎಲ್ಲ ಸಾಧಕರು ಕೂಡ ಅವನಿಗೆ ನಮಸ್ಕಾರ ಮಾಡ್ತಾರೆ. ಅದಕ್ಕಾಗಿ ಅವನಿಗೆ ನಮಾಮಿ ಅಂತ ಹೀಗೊಂದು ಶಬ್ದವನ್ನು ಕೂಡ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಅಥ ಕಸ್ಮಾದುಚ್ಯತೆ ಅಹಮಿತಿ, ಅಹಂ ಅಂತ ಒಂದು ಶಬ್ದನು ಕೂಡ ಅಲ್ಲಿ ಕೇಳಿ ಬರ್ತದಲ್ಲ. ಮೃತ್ಯು ನಮಾಮ್ಯಹಂ ಅಂತಿದೆಯಲ್ಲ. ಈಗ ಶಬ್ದದ ಜೋಡಣೆ ಗಮನಿಸಿದ್ರೆ ಅಹಂ ನಾನು ಭಗವಂತನನ್ನು ನಮಾಮಿ ನಮಸ್ಕರಿಸುತ್ತೇನೆ. ಅಹಂ ಅನ್ನೋದು ಮತ್ತು ನಮಾಮಿ ಅನ್ನೋದು ಈ ಭಕ್ತನಿಗೆ ಸಂಬಂಧಪಟ್ಟದ್ದು, ಮಂತ್ರವನ್ನು ಹೇಳುವ ಭಕ್ತನಿಗೆ ಸಂಬಂಧಪಟ್ಟದ್ದು. ಉಗ್ರಂ, ವೀರಂ, ಮಹಾವಿಷ್ಣು ಇದೆಲ್ಲ ಆ ಪರಮಾತ್ಮನಿಗೆ ಸಂಬಂಧಪಟ್ಟ ವಿಶೇಷಣಗಳು. ಆದರೆ ಪರಮಾತ್ಮ ಸರ್ವಶಬ್ದವಾಚ್ಯನಾದ್ರಿಂದ ನಮಾಮಿ, ಅಹಂ ಮೊದಲಾದ ಎಲ್ಲಾ ಶಬ್ದಗಳನ್ನು ಕೂಡ ಭಗವಂತನಿಗೆ ನಾವು ವಾಚಕ ಅಂತ ತಿಳ್ಕೋಬೇಕು. ಅದಕ್ಕಾಗಿ ನಮಾಮಿ ಅನ್ನೋ ಶಬ್ದವನ್ನು ಈ ಉಪನಿಷತ್ತೇ ಅದು ಹೇಗೆ ಭಗವಂತನಿಗೆ ವಾಚಕ ಅಂತ ತೋರಿಸಿಕೊಡ್ತು. ಅಹಂ ಅಂದ್ರೆ ಹೇಗೆ? ಅಹಮನ್ನ ಮನ್ನ ಮದಂತಮದ್ಮಿ, ಇದು ತೈತ್ರಿಯ ಉಪನಿಷತ್ನಲ್ಲಿ ಅಹಂ ವಿಶ್ವಂಭವ ನಮಭ್ಯಭವಾಂ, ಅಹಮನ್ನ ಮನ್ನ ಮನ್ನಂ ಅಂತ ಹೀಗೆ ಒಂದು ಸಾಮಗಾನವನ್ನು ತೈತ್ರಿಯ ಉಪನಿಷತ್ನಲ್ಲಿ ತೋರಿಸ್ತಾರೆ. ಆ ಕಾರಣಕ್ಕಾಗಿ ಅವನನ್ನ, ಆ ಪರಮಾತ್ಮನನ್ನ ಅಹಂ ಶಬ್ದದಿಂದ ಉಪಾಸನೆ ಮಾಡಬೇಕು. ಇದನ್ನ ಗೀತಾ ಪ್ರಸ್ಥಾನದಲ್ಲಿ ಕೂಡ ಆಚಾರ್ಯರು ಅಹಮೇಶೋ ಹ್ಯಹೇಯತ್ವಾತ್ ಜೀವೇನ ಸಹಭಾವತಃ, ಇವನು ಅಹ ಯಾಕೆ ಅಂದ್ರೆ, ಹ ಅಂದ್ರೆ ಹೇಯ ಅಂತ ಅರ್ಥ, ತಿರಸ್ಕಾರಕ್ಕೆ ಯೋಗ್ಯನಾದವನು. ಹೇಯ ಅಂತಂದ್ರೆ ತಿರಸ್ಕಾರಕ್ಕೆ ಯೋಗ್ಯನಲ್ಲದೆ ಇದ್ದವನು. ಜೀವ ಯಾವತ್ತೂ ಕೂಡ ಇವನನ್ನು ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೂ ಕೂಡ ಈ ಭಗವಂತನನ್ನು ಬಿಟ್ಟು ಬದುಕುವುದು ಸಾಧ್ಯವಿಲ್ಲ. ಅದಕ್ಕಾಗಿ ಇವನಿಗೆ ಅಹಂ ಅಂತ ಹೇಳ್ತಾರೆ. ಹೀಗೆ ಗೀತಾ ಭಾಷ್ಯ ಮತ್ತೆ ಉಪನಿಷತ್ ಭಾಷ್ಯದಲ್ಲಿ ಎರಡು ಕಡೆ ಅಹಮೇಶೋ ಹ್ಯಹೇಯತ್ವ ಅಹೇಯತ್ವಾದ ಅಹಂ ನಾಮ ಅಂತ ತಿರಸ್ಕಾರಕ್ಕೆ ಯೋಗ್ಯನಲ್ಲಾದ್ರಿಂದ ಅಹಂ ಶಬ್ದದಿಂದ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ಆ ನರಸಿಂಹರೂಪಿಯಾದಂಥ ಭಗವಂತನ ಆ ಮಂತ್ರದ ಅರ್ಥ. ಈ ದೂರ್ವಾಯುಷ್ಯ ಹೋಮ ಮಾಡುವಾಗ ರುದ್ರನಲ್ಲಿ ಅಂತರ್ಯಾಮಿಯಾದಂತಹ ನರಸಿಂಹನನ್ನು ಕೂಡ ಪೂಜಿಸ್ತಾರೆ ಅಂತ ಹೇಳಿದೆ. ಅಲ್ಲಿ ಅಕ್ಕಿ ಮೊದಲಾದವುಗಳಿಂದ ಮಂಡಲ ಮಾಡಿ, ಆ ಮಂಡಲದಲ್ಲಿ ಕಲಶಾದಿಗಳನ್ನು ಸ್ಥಾಪನೆ ಮಾಡಿ, ನರಸಿಂಹನ 108 ನಾಮಗಳಿಂದ, ಪುರಾಣಾದಿಗಳಲ್ಲಿ ಬಂದಿರುವಂತಹ 108 ನಾಮಗಳಿಂದ ಆ ಭಗವಂತನಿಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡ್ತಾರೆ. ನಾವು ಇದರ ಜೊತೆಗೆ ಭಾಗವತದಲ್ಲಿ ಬಂದಿರುವಂತಹ ಕೆಲವು ಮಂತ್ರಗಳು, ತಸ್ಮಾತ್ ರಜೋರಾಗ ವಿಷಾದ ಮನ್ಯು ಅಂತ ಈಗ ಒಂದು ಶ್ಲೋಕ ನಾನು ಹೇಳಿದೆ. ನೃಸಿಂಹ ಪಾದಂ ಭಜತಾ ಕುತೋ ಭಯಂ ಅಂತ. ಆ ಮಂತ್ರ ನಮೋ ಭಗವತೆ ನೃಸಿಂಹಾಯ ತೇಜಸ್ತೇಜ ಆವಿರ್ಭವ ವಜ್ರಣಕ ವಜ್ರದಂಷ್ಟ್ರ ಕರ್ಮಾಶಯಾನ ರಂಧಯ ರಂಧಯ ತಮೋಗ್ರಸ ಸ್ವಾಹ ಅಂತ ನಮ್ಮ ಕತ್ತಲನ್ನು ನಾಶಪಡಿಸು ಬಾ ಭಗವಂತನೇ ಅಂತ ಕೇಳಿದ ಮಂತ್ರ ಇದೆ. ಅದು ಭಾಗವತದಲ್ಲಿ ಬಂದಿದ್ದು. ಮತ್ತೆ ನಾರಾಯಣ ವರ್ಮದಲ್ಲೂ ಕೂಡ ವಿದಿಕ್ಷು ದಿಕ್ಷೂರ್ಧುಮದ ಸಮಂತಾತ್ ಅಂತರ್ಬಹಿರ್ ಭಗವಾನ್ ನಾರಸಿಂಹ ಪ್ರಹಾಪಯಲ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜ ಅಂತ ಮತ್ತೊಂದು ಮಂತ್ರವು ಕೂಡ ಕೇಳಿ ಬರ್ತದೆ. ಈ ಎಲ್ಲ ಮಂತ್ರಗಳಿಂದ ಭಾಗವತ ಮತ್ತೆ ಮಹಾಭಾರತದಲ್ಲಿ ನಾರಸಿಂಹ ವಪು ಶ್ರೀಮಾನ್ ಅಂತ ನರಸಿಂಹ ರೂಪಿಯಾದ ಭಗವಂತನ ವರ್ಣನ ವಿಷ್ಣು ಸಹಸ್ರನಾಮದಲ್ಲಿದೆ. ಈ ಎಲ್ಲ ಬೇರೆ ಬೇರೆ ಮಂತ್ರಗಳಿಂದ ಭಾರತ ಭಾಗವತಾದಿಗಳಲ್ಲಿ ಹೇಳಲ್ಪಟ್ಟಂತಹ ನರಸಿಂಹ ರೂಪಿಯಾದ ಭಗವಂತನ ಮಂತ್ರಗಳಿಂದ ಅವನನ್ನು ಆರಾಧನೆ ಮಾಡಬೇಕು, ಸಮಯಾವಕಾಶ ಇದ್ದವರು. ಇದು ಹೀಗೆ ಆ ಉಗ್ರಂ ವೀರಂ ಮಹಾವಿಷ್ಣು ಅನ್ನುವುದರ ಒಂದು ಅರ್ಥ ಆಯಿತು. ಮುಂದೆ ಓಂ ಜೂಮ್ ಸಹ ಅಂತಿದೆ. ಅದರ ಅರ್ಥ ನನಗೇನು ಗೊತ್ತಾಗಿಲ್ಲ. ಕೆಲವು ಬೀಜಾಕ್ಷರಗಳು ಅಂತ ಇರ್ತವೆ. ಆದ್ರಿಂದ ಅದೊಂದು ಮೃತ್ಯುಂಜಯ ಹೋಮ ಆ ಓಂ ಜೂಮ್ ಸಹ ಅನ್ನುವ ಮಂತ್ರದಿಂದ ಮಾಡ್ತಾರೆ. ಮುಂದೆ ನಾವು ನೋಡುವಂಥದ್ದು ಏನಿದೆ, ಈ ತ್ರ್ಯಂಬಕ ಮಂತ್ರ ಹೋಮ ಮಾಡ್ತಾರೆ ಅಂತ ಹೇಳಿದೆ. ತ್ರ್ಯಂಬಕಂ ಯಜಾಮಹೆ ಅಂತ. ತ್ರ್ಯಂಬಕಂ ಯಜಾಮಹೆ, 3 ಕಣ್ಣುಳ್ಳಂತಹ ನರಸಿಂಹ ರೂಪಿಯಾದ ಭಗವಂತನನ್ನ ನಾವು ಆರಾಧನೆ ಮಾಡ್ತೀವಿ ಅಂತ ಹೇಳ್ತಾರೆ. ತ್ರ್ಯಂಬಕಂ ಯಜಾಮಹೆ ಅಂತ ಹೀಗೆ ಹೇಳಿದಾಗ 3 ಕಣ್ಣುಳ್ಳಂಥವನು ಶಿವ, ನಮಗಿದ್ದೇ ಗೊತ್ತಿದ್ದೇ ಇದೆ. ಅವನನ್ನ ಯಜಾಮಹೆ, ನಾವು ಯಾಗಗಳ ಮೂಲಕ ಆರಾಧಿಸ್ತೇವೆ. ಈ ದುರ್ವಾಯುಷ್ಯ ಹೋಮ ಮೊದಲಾದ ಕಡೆ
ಇಲ್ಲಿ ತ್ರಿಯಂಬಕ ಅಂತ ಹೀಗೇನು ಬಂತಲ್ಲ, 3 ಕಣ್ಣು ಉಳ್ಳವನು ಅಂತಂದ್ರೆ ಕೇವಲ ರುದ್ರ ಮಾತ್ರ ಅಲ್ಲ, ತ್ರಿನಯನ ನರಸಿಂಹರೂಪಿ ವಿಷ್ಣೋ ನೃಸಿಂಹನಾಮಾನಿ ತ್ರಿನೇತ್ರ ಉಗ್ರಾಧಿಕಾನಿತ್ತು ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಅದನ್ನು ಉದ್ಧರಿಸ್ತಾರೆ. ಶಬ್ದ ನಿರ್ಣಯ ಅನ್ನುವಂಥ ಒಂದು ಕೋಶವನ್ನು ಕೂಡ ಅಲ್ಲಿ ಕೊಡ್ತಾರೆ. ಅದರಿಂದ ತ್ರಿಯಂಬಕಂ ಅಂತಂದ್ರೆ ರುದ್ರನಲ್ಲಿ ಅಂತರ್ಯಾಮಿ ಆದ ನರಸಿಂಹರೂಪಿ ಆದ ಭಗವಂತನನ್ನ ನಾವು ಯಜಾಮಹೆ. ಮತ್ತೆ ಸುಗಂಧಿಂ ಪುಷ್ಟಿವರ್ಧನಂ ಈ ಎಲ್ಲ ಮಾತುಗಳಿವೆ ಅಲ್ಲಿ. ಸುಗಂಧಿ ಅನ್ನೋ ಶಬ್ದಕ್ಕೂ ಕೂಡ ಕೆಲವು ವಿಶಿಷ್ಟ ಅರ್ಥಗಳಿವೆ ಅಂತ ನಾವು ಅನುಸಂಧಾನ ಮಾಡಬಹುದಾಗಿದೆ. ಅದೇನು ಸುಗಂಧಿ ಅಂತಂದ್ರೆ, ಸಾಮಾನ್ಯವಾಗಿ ನಮಗೆ ಒಂದು ಸರಳವಾದ ಅನುವಾದಗಳಲ್ಲಿ ಎಲ್ಲರೂ ಹೇಳುವಂತೆ ಆ ಯಜ್ಞದಲ್ಲಿ ಏನೋ ಒಂದು ಸಮಿತ್ ಮೊದಲಾದವುಗಳನ್ನು ಹಾಕುವಾಗ ಏನೊಂದು ಸುಗಂಧ ಹೊರಗೆ ಬರ್ತದೆ, ಆ ಸುಗಂಧವನ್ನ ಅವನು ಸ್ವೀಕಾರ ಮಾಡ್ತಾನೆ ಅಂತ ಹೇಳುವಂತ ಅರ್ಥ. ಅದು ತಪ್ಪೇನಲ್ಲ. ಸುಗಂಧಿ ಅಂದ್ರೆ ಸುಗಂಧ ಉಳ್ಳವನು ಅಂತ ಅರ್ಥ ಆಗ್ತದೆ. ಅದಲ್ಲದೆ ಆ ಭಗವಂತನನ್ನ ಅವನು ರಸಸ್ವರೂಪ ಗಂಧಸ್ವರೂಪ ಅಂತ ವರ್ಣನೆ ಮಾಡಿರುವ ಕೆಲವು ಭಾಗಗಳು ಗೀತಾ ಪ್ರಸ್ಥಾನದಲ್ಲಿ ಕೆಲವು ಕಡೆ ಕೇಳಿ ಬರ್ತವೆ. ಅವನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಪುಣ್ಯೋ ಗಂಧ ಪೃಥ್ವ್ಯಾಂಶ ಅಂತ ಭಗವದ್ಗೀತಾದಲ್ಲೇ ಇದೆ. ಪೃಥ್ವಿಯಲ್ಲಿ ಗಂಧವಿದೆ, ಜಲದಲ್ಲಿ ರಸ ಇದೆ, ಹೀಗೆ ಒಂದೊಂದು ಕಡೆ ಒಂದೊಂದು ಗುಣ ಇದೆ. ಆ ಎಲ್ಲ ಗುಣಗಳು ಅಲ್ಲಿ ಬಂದದ್ದು ನನ್ನಿಂದಾಗಿಯೇ ಬಂದಿವೆ, ನನ್ನ ವಿಭೂತಿ ರೂಪವೇ ಅಲ್ಲಿದೆ ಅಂತ ಭಗವಂತ ಹೇಳ್ಕೊಂಡದ್ದೊಂದು ಕೂಡ ಅಲ್ಲಿ ಕೇಳಿ ಬರ್ತದೆ. ಪುಣ್ಯೋಗಂಧ ಪೃಥ್ವ್ಯಾಂಶ ಅನ್ನೋದು ಗೀತಾದಲ್ಲಿ 7ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ. ಪುಣ್ಯೋಗಂಧ ಇತಿ ಭೋಗಾಪೇಕ್ಷಯಾವ ತಥಾ ಹಿ ಶ್ರುತಿ ಪುಣ್ಯಮೇವ ಅಮಂ ಗಚ್ಚತಿ ನಹ ವೈ ಸರ್ವಾನ್ ಪಾಪಂ ಗಚ್ಚತಿ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಇತ್ಯಾದಿನ ಅಂತ ಅಲ್ಲಿ ಅದನ್ನು ಹೇಳ್ತಾರೆ. ಈ ಭಗವಂತ ದುರ್ಗಂಧವನ್ನು ಯಾವತ್ತೂ ಕೂಡ ಸ್ವೀಕರಿಸುವುದಿಲ್ಲ, ಸುಗಂಧವನ್ನು ಮಾತ್ರ ಸ್ವೀಕರಿಸ್ತಾನೆ. ನಾವು ಕೊಟ್ಟದರಲ್ಲಿ ಯಾವುದು ಶುಭ ಸಾರ ಇದೆಯೋ ಅದನ್ನು ಮಾತ್ರ ಅವನು ಸ್ವೀಕರಿಸ್ತಾನೆ ಅಂತ ವರ್ಣನ ಇದೆ. ಮತ್ತೆ ಅವನನ್ನ ಗೀತಾ ಭಾಷ್ಯದಲ್ಲೇ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವರಸ ಅಂತ ವರ್ಣನೆ ಮಾಡ್ತಾರೆ. ಸರ್ವಕರ್ಮ ಎಲ್ಲಾ ಕರ್ಮಗಳನ್ನು ಮಾಡುವಂಥವನು, ಸರ್ವಕಾಮ ಎಲ್ಲ ಕಾಮಗಳನ್ನು ಕೂಡ ಈಡೇರಿಸಿಕೊಂಡವನು, ಸರ್ವಗಂಧ ಎಲ್ಲ ರೀತಿಯಾದ ಗಂಧಗಳಿಗೂ ಅವನೇ ನಿಮಿತ್ತನಾಗಿದ್ದಾನೆ, ಸರ್ವರಸ ಎಲ್ಲ ರೀತಿಯಾದ ರಸಗಳಿಗೂ ಕೂಡ ಅವನೇ ನಿಯಾಮಕನಾಗಿದ್ದಾನೆ, ರಸಗಳ ಅಂತರ್ಯಾಮಿ ಕೂಡ ಆಗಿದ್ದಾನೆ. ಇದು ಒಂದು ಶ್ರುತಿವಾಕ್ಯ ಆಚಾರ್ಯರು ಗೀತಾ ಭಾಷೆಯಲ್ಲಿ ಪ್ರತಿಪಾದನೆ ಮಾಡಿದ್ರು. ಸುಗಂಧಿ ಅಂತ ಈ ವೇದವಾಕ್ಯ ತ್ರ್ಯಂಬಕಂ ವಿಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತ ಹೇಳುವಾಗ ಆ ಸುಗಂಧ ಅನ್ನೋ ಶಬ್ದದಿಂದ ಭಗವದ್ಗೀತಾದಲ್ಲಿ ಹೇಳಲ್ಪಟ್ಟಂತಹ ಈ ಸಂಗತಿಗಳನ್ನು ಕೂಡ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಭೂಮಿಯಲ್ಲಿರುವಂತಹ ಮತ್ತೆ ಆ ಭೂಮಿಯಲ್ಲಿ ಹುಟ್ಟಿದಂತಹ ಈ ಗರಿಕೆ ಮತ್ತೆ ಹಾಲು ಜೇನುತುಪ್ಪ ಇತ್ಯಾದಿ ಎಲ್ಲವೂ ಕೂಡ ನಮಗೆ ಭೂಮಿಯ ಅನುಗ್ರಹದಿಂದಲೇ ಹುಟ್ಟಿದೆ. ಅಲ್ಲೆಲ್ಲ ಏನು ಸುಗಂಧ ಇದೆ ಆ ಸುಗಂಧಕ್ಕೆಲ್ಲದಕ್ಕೂ ಕೂಡ ಇವನೇ ನಿಯಾಮಕನಾಗಿದ್ದಾನೆ. ಮತ್ತೆ ಅತ್ಯಂತ ಶುಭಕರವಾದ ಸುಗಂಧವನ್ನು ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ ಹೊರತು ದುರ್ಗಂಧವನ್ನು ಸ್ವೀಕಾರ ಮಾಡೋದಿಲ್ಲ. ಇದು ಅದರ ತಾತ್ಪರ್ಯ. ಮತ್ತೆ ಕರ್ಮ ನಿರ್ಣಯದಲ್ಲಿಯೂ ಕೂಡ ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಸ್ ಸತ್ಪರಾಕ್ರಮ ಜ್ಞಾನ ಸುಖ ಸುಖ ಸವಿಷ್ಣು ಪರಮೋಮತಃ ಅಂತ ಒಂದು ಮಂತ್ರವನ್ನ ಆಚಾರ್ಯರು ಉದ್ಧರಿಸ್ತಾರೆ. ಸದ್ದೇಹ ನಿರ್ದುಷ್ಟವಾದ ದೇಹ ಇದ್ದವನು, ಸುಖಗಂಧ ಅವನು ಸ್ವಯಂ ಭಗವಂತ ನಾವು ಕೊಟ್ಟ ಪದಾರ್ಥಗಳಲ್ಲಿರುವ ಶುಭಗಂಧವನ್ನು ಸ್ವೀಕಾರ ಮಾಡ್ತಾನೆ ಅಂತ ಒಂದರ್ಥ. ಮತ್ತೊಂದು ಅವನ ಶರೀರದಿಂದಲೇ ಭಗವಂತನ ಅಪ್ರಾಕೃತವಾದ ಶರೀರದಿಂದಲೇ ದಿವ್ಯವಾದಂತಹ ಗಂಧ ಹೊರಸೂಸ್ತಾ ಇರ್ತದೆ. ದಿವ್ಯವಾದ ರೂಪ ಅವನಿಗಿದೆ, ದಿವ್ಯವಾದ ಸ್ಪರ್ಶ ಅವನಿಗಿದೆ, ಹಾಗೆ ದಿವ್ಯವಾದಂತಹ ಗಂಧವೂ ಕೂಡ ಅವನ ಮೈಯಿಂದ ಹೊರಗೆ ಬರ್ತಿರ್ತದೆ. ದಿವ್ಯ ಗಂಧಾನುಲೇಪನಂ ದಿವ್ಯ ಮಾಲ್ಯಾಂಬರಧರಂ ಅಂತೆಲ್ಲ ಆ ಭಗವದ್ಗೀತಾದ 11ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದು, ವಿಶ್ವರೂಪಾಧ್ಯಾಯದಲ್ಲಿ ವರ್ಣನೆ ಮಾಡಿದ್ದು ನಾವು ನೆನಪು ಮಾಡ್ಕೊಳ್ಬೇಕು. ಹೀಗೆ ಸುಗಂಧಿಂ ಪುಷ್ಟಿವರ್ಧನಂ, ಅವನು ಸ್ವಯಂ ಸುಗಂಧವುಳ್ಳವನು, ಅಪ್ರಾಕೃತವಾದ ಗಂಧವುಳ್ಳವನು, ಮತ್ತೆ ಜೀವರು ಕೊಟ್ಟಂತಹ ಪದಾರ್ಥಗಳಲ್ಲಿರುವ ಸುಗಂಧವನ್ನು ಸ್ವೀಕಾರ ಮಾಡುವವನು. ಅದಕ್ಕಾಗಿ ಅವನಿಗೆ ಸುಗಂಧ ಅಂತ ವರ್ಣನೆ ಮಾಡ್ತಾರೆ. ಇನ್ನೂ ಒಂದು ಸಂಗತಿಯನ್ನ ನಾವು ಈ ನರಸಿಂಹರೂಪಿಯಾದ ಭಗವಂತನ ಕುರಿತಾಗಿ ಸುಗಂಧ ಅನ್ನೋ ಶಬ್ದವನ್ನ ಹೀಗೆ ತಿಳ್ಕೊಳ್ಬಹುದಾಗಿದೆ. ಅದು ಹರಿಕಥಾಮೃತ ಸಾರದಲ್ಲಿ 4ನೇ ಭೋಜನ ಸಂಧಿಯಲ್ಲಿ ಬಂದಿದೆ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ
ಶಫರ ನಾಮಕ ಜಿಹ್ವೆಯಲ್ಲಿ ದಂತದಲ್ಲಿ ಹಂಸಾಖ್ಯ. ಕಪಿಲ, ನರಸಿಂಹ, ಭಾರ್ಗವ ಈ 3 ರೂಪಗಳಿಂದ ಭಗವಂತ ಕಣ್ಣಿನಲ್ಲಿ, ಮೂಗಿನಲ್ಲಿ ಮತ್ತು ಬಾಯಿಯಲ್ಲಿದ್ದಾನೆ ಅಂತ ಇದೆ, ವರ್ಣನ ಇದೆ. ನರಸಿಂಹ ರೂಪಿಯಾದ ಭಗವಂತ ಮೂಗಿನಲ್ಲಿ ಇದ್ದಾನೆ ಅಂತ. ಇದನ್ನ ವ್ಯಾಖ್ಯಾನಗಳಲ್ಲಿ ಪಂಚರಾತ್ರ ಅನ್ನೋ ಒಂದು ಗ್ರಂಥವನ್ನು ಉದ್ಧರಿಸ್ತಾರೆ. ಭಗವನ್ ಶ್ರೀಪದೇ ನ್ಯಸ್ತಂ ನೈವೇದ್ಯಂ ತ್ವತ್ಪರೋಮಯ. ಭಗವಂತನೇ, ನಿನ್ನೆದುರಿಗೆ ನಾನು ನೈವೇದ್ಯ ಇಟ್ಟಿದ್ದೇನೆ, ಇದನ್ನು ಸ್ವೀಕರಿಸು. ಕಪಿಲಾತ್ಮಕ ದಿವ್ಯೇನ ಚಕ್ಷುಷ. ನಿನ್ನ ದಿವ್ಯವಾದ ಕಣ್ಣಿಗೆ ಕಪಿಲ ಅಂತ ಹೆಸರು. ಇದೊಂದು ವೈಶಿಷ್ಟ್ಯ. ನಮ್ಮ ಕಣ್ಣಿಗೆ, ನಮ್ಮ ಮೂಗಿಗೆ, ನಮ್ಮ ನಾಲಿಗೆಗೆ ಯಾರೂ ಹೆಸರಿಟ್ಟಿರೋದಿಲ್ಲ. ಯಾಕಂದ್ರೆ ನಮ್ಮ ಕಣ್ಣು, ನಾಲಿಗೆ, ಮೂಗು ಇವೆಲ್ಲವೂ ಸೇರಿಯೇ ನಮ್ಮ ವ್ಯಕ್ತಿತ್ವ. ಕೇವಲ ಕಣ್ಣಾಗಲಿ, ಕೇವಲ ಮೂಗಾಗಲಿ ನಮ್ಮದು ಏನೂ ಕೆಲಸ ಮಾಡಲಾರದು. ಆದ್ರೆ ಭಗವಂತಂದ ಹಾಗಲ್ಲ. ಅವನು ದಿವ್ಯವಾದ ಚಕ್ಷುಷ ಏನಿದೆ ಅದು ಕಪಿಲ ಅನ್ನುವ ಹೆಸರಿನದಾಗಿದೆ. ಅದಕ್ಕೆ ಉಳಿದ ಇಡೀ ದೇಹಕ್ಕೆ ಏನು ಶಕ್ತಿ ಇದೆಯೋ ಅದೆಲ್ಲ ಈ ಕಣ್ಣಿಗೂ ಕೂಡ, ಕಪಿಲ ಎಂಬ ಕಣ್ಣಿಗೂ ಕೂಡ ಇದೆ. ನೀನು ಆ ನೈವೇದ್ಯ ಪದಾರ್ಥಗಳನ್ನ ಆ ಕಪಿಲನೆಂಬ ಕಣ್ಣಿನಿಂದ ನೋಡು. ಕೃತ್ವ ಪವಿತ್ರಂ ಪೂರ್ಣಂ ಚ ಸ್ವಾದು ಸಾಧು ರಸೈರ್ಯುತಂ. ಇದನ್ನೆಲ್ಲ ಪವಿತ್ರವನ್ನಾಗಿ ಮಾಡು. ನೃಸಿಂಹಾತ್ಮಕ ರೂಪೇಣ ದಿವ್ಯ ಘ್ರಾಣ ಇಂದ್ರಿಯೇಣತು. ಮತ್ತೆ ನಿನ್ನ ದಿವ್ಯವಾದಂತಹ ಘ್ರಾಣೇಂದ್ರಿಯದಿಂದ ಆ ಪದಾರ್ಥಗಳಲ್ಲಿ ಇರುವಂತಹ ಸುಗಂಧವನ್ನು ನೀನು ಸ್ವೀಕರಿಸು. ತದ್ವಸ್ತುನಿಷ್ಠ ಗಂಧಂ ಚ ದಿವ್ಯ ಮಾಜಿಘ್ರ ಚಿನ್ಮಯ ಅಂತ ಹೀಗಲ್ಲಿ ವರ್ಣನೆ. ಹೀಗೆ ಸುಗಂಧಿಂ ಅಂತಂದ್ರೆ ನಾವೀಗ ಈ ದುರ್ವಾಯುಷ್ಯ ಹೋಮದಲ್ಲಿ ನರಸಿಂಹನ ಅಂತರ್ಯಾಮಿ ಆಗಿರ್ತಕ್ಕಂತಹ ರುದ್ರನ ಅಂತರ್ಯಾಮಿ ಆದಂತಹ ನರಸಿಂಹನನ್ನ ಆರಾಧನೆ ಮಾಡ್ತಿದ್ದೇವೆ. ಆ ನರಸಿಂಹ ರೂಪಿಯಾದ ಭಗವಂತ ಆ ಯಜ್ಞದಲ್ಲಿ ನಾವು ಹಾಕುವಂತಹ ಆಹಾರ ಪದಾರ್ಥಗಳು ಏನು ಸಮಿತ್ ಮೊದಲಾದವುಗಳನ್ನು ಹಾಕ್ತಾ ಇದ್ದೇವೆ, ಅವುಗಳ ಗಂಧವನ್ನ, ಮತ್ತೆ ಈ ದುರ್ವಾಯುಷ್ಯ ಹೋಮ ಮೊದಲಾದವುಗಳು ಆದ ಬಳಿಕ ಭಗವಂತನಿಗೆ ಏನು ನಿವೇದನೆ ಮೊದಲಾದವುಗಳನ್ನು ಮಾಡ್ತೇವೆ, ನಾವು ಭೋಜನ ಮಾಡುವ ಪದಾರ್ಥಗಳನ್ನ, ಅಲ್ಲಿರುವಂತಹ ಸುಗಂಧವನ್ನು ಕೂಡ ಅವನು ನರಸಿಂಹನೆಂಬ ದಿವ್ಯ ಘ್ರಾಣದ ಮೂಲಕ ಸ್ವೀಕರಿಸಬೇಕಾಗಿದೆ, ಅಲ್ಲಿರುವ ಗಂಧವನ್ನು. ಇದೆಲ್ಲ ಸುಗಂಧಿಂ ಅನ್ನುವ ಮಾತಿನಲ್ಲಿ ಅಡಗಿದೆ. ಪುಷ್ಟಿವರ್ಧನಂ, ನಮ್ಮೆಲ್ಲರಿಗೂ ಕೂಡ ಆ ಭಗವಂತ ಪುಷ್ಟಿಯನ್ನ, ಮಾನಸಿಕವಾದ ಆರೋಗ್ಯವನ್ನು, ದೈಹಿಕವಾದ ಆರೋಗ್ಯವನ್ನು ಕೂಡ ಕೊಡುವಂಥವನು. ಮತ್ತೆ ಈಗಾಗಲೇ ನಾವು ಅದನ್ನು ಹೇಳಿದ್ದೀವಿ, ಪುಷ್ಟಿ ಅಂತಂದ್ರೆ ಈ ದುರ್ವಾಯುಷ್ಯ ಹೋಮ ಅಂದ್ರೆ ಇದೊಂದು ಪುಷ್ಟಿ ಕರ್ಮ, ಶಾಂತಿ ಕರ್ಮ ಅಲ್ಲ, ಇದು ಪುಷ್ಟಿ ಕರ್ಮ ಇದು. ಆದ್ರಿಂದ ಪುಷ್ಟಿವರ್ಧನ ಅಂದ್ರೆ ಈ ಪುಷ್ಟಿ ಕರ್ಮಕ್ಕೆ ಅನುಗ್ರಾಹಕನಾಗಿರುವ ಕೂಡ ಅರ್ಥ. ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಈ ಒಂದು ಸೌತೆಕಾಯಿ ಚೆನ್ನಾಗಿ ಪಕ್ವವಾಗಿದ್ದರೆ ಅದರ ತೊಟ್ಟಿನಿಂದ ಬಿಡಿಸಿ ಅದನ್ನ ಮನೆಗೆ ತಂದು ಅಡಿಗೆ ಮಾಡಿ ತಿಂತಾರೆ. ಉರ್ವಾರುಕ ಅಂದ್ರೆ ಸೌತೆಕಾಯಿ. ಉರ್ವಾರುಕಮಿವ ಬಂಧನಾತ್. ಬಂಧನ ಅಂದ್ರೆ ಅದರ ತೊಟ್ಟು. ಸೌತೆಕಾಯಿ ಅಲ್ಲೇ ಇರ್ಲಿಕ್ಕೆ ಬಿಡೋದಿಲ್ಲ, ಅದನ್ನ ಕಿತ್ಕೊಂಡು ಹೋಗಿಬಿಡ್ತಾರೆ. ಅದರಂತೆ ನನ್ನನ್ನು ಕೂಡ ನೀನು ಈ ಬಂಧನದಿಂದ, ಲಿಂಗ ದೇಹಾದಿಗಳ ಬಂಧನದಲ್ಲಿ ನಾನಿದ್ದೇನೆ, ನನ್ನನ್ನು ನೀನು ತಗೊಂಡು ಹೋಗಿ ಬಿಡಬೇಕು ಅಂತ ಅಲ್ಲಿ ವರ್ಣನ. ಉರ್ವಾರುಕಮಿವ ಬಂಧನಾನ್ ಮೃತ್ಯೋಹೋ ಮುಕ್ಷೀಯ. ಮೃತ್ಯುವಿನಿಂದ ನನ್ನನ್ನು ಬಿಡಿಸು. ಇದು ಯಾಕೆ ಆ ನರಸಿಂಹರೂಪಿಯಾದ ಭಗವಂತನಲ್ಲಿ ಆರಾಧನೆ ಮಾಡ್ತಾರೆ ಅಂದ್ರೆ, ರುದ್ರ ಮೃತ್ಯುಂಜಯ, ಅವನ ಅಂತರ್ಯಾಮಿಯಾಗಿ ಭಗವಂತ ನರಸಿಂಹನೂ ಕೂಡ ಅವನು ಮೃತ್ಯು ಪರಿಹಾರಕನೇ. ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಅಮೃತ ಅಂತಂದ್ರೆ ಮೋಕ್ಷ, ತತ್ವಜ್ಞಾನ. ತತ್ವಜ್ಞಾನದಿಂದ ನನ್ನನ್ನು ದೂರ ಇಡಬೇಡ, ಮೃತ್ಯುವಿನಿಂದ ನನ್ನನ್ನು ಕಾಪಾಡುವಂತದ್ರ ವರ್ಣನ. ಇಲ್ಲಿ ಈ ಉರ್ವಾರುಕಮಿವ ಬಂಧನಾತ್, ಸೌತೆಕಾಯಿಯನ್ನ ಅದರ ತೊಟ್ಟಿನಿಂದ ಬಿಡಿಸೋದು ಅಂತ ಒಂದು ಬಂತಲ್ಲ, ಇದು ಒಂದು ತುಂಬಾ ಸುಂದರವಾದಂತಹ ಹೋಲಿಕೆ ಅಂತ ನನಗೆ ಕಾಣಿಸ್ತು. ಯಾಕೆ ಹಾಗೆ ಅಂತಂದ್ರೆ, ಈ ಸೌತೆಕಾಯಿ ಅದರ ತೊಟ್ಟಿಗೆ ಅಂಟಿಕೊಂಡಿರ್ತದೆ. ಸೌತೆಕಾಯಿ ಒಂದು ಕಾಲದಲ್ಲಿ ಪಕ್ವ ಆದ್ಮೇಲೆ ಅದನ್ನ ಬಿಡಿಸಬೇಕಾಗ್ತದೆ. ಇದು ನಮ್ಗೆಲ್ರಿಗೂ ಕೂಡ ಗೊತ್ತಿದ್ದೇ ಇದೆ. ಅದನ್ನ ಅಲ್ಲಿಂದ ಬಿಡಿಸದೆ ಹೋದ್ರೆ ಸೌತೆಕಾಯಿ ಅಲ್ಲೇ ಕೊಳತು ಹೋಗಿಬಿಡ್ತದೆ ಅಷ್ಟೇ. ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಬಿಡಿಸಿದ್ರೇನೆ, ಅದನ್ನ ಅಲ್ಲಿಂದ ಬಿಡಿಸಿದ್ರೇನೆ ಆ ಸೌತೆಕಾಯಿ ಅಲ್ಲಿ ಬೆಳೆದದ್ದಕ್ಕೆ ಸಾರ್ಥಕ. ಆದ್ರಿಂದ ಅದು ಬೆಳೆಯುವ ತನಕ ಆ ತೊಟ್ಟಿನಲ್ಲಿರಬೇಕು. ಬೆಳೆದಾದ್ಮೇಲೆ ಅದನ್ನ ಕಿತ್ತೇ ಬಿಡಬೇಕು. ಕಿತ್ತುವುದೇ ಅದರ ಲಾಭ. ಕಿತ್ತಿ ಅದು ಭಗವಂತನಿಗೆ ನಿವೇದಿತ ಆಗಿ ಮುಂದೆ ನಮ್ಮೆಲ್ಲರ ಆಹಾರಕ್ಕಾಗಿ ಕೂಡ ಅದು ಉಪಯುಕ್ತ ಆಗಬೇಕು. ಹೀಗೆ ಒಂದು ಸೌತೆಕಾಯಿ ಉಪಯೋಗ ಯಾವುದಕ್ಕೆ? ಅದು ಅಲ್ಲೇ ಇದ್ರೆ, ಆ ತೊಟ್ಟಿನಲ್ಲೇ ಅದು ಉಳಿದು ಬಿಟ್ರೆ
ಕೊಳತು ಕೆಟ್ಟ ಹೋಗಿಬಿಡ್ತದೆ, ಯಾರಿಗೂ ಉಪಯೋಗ ಆಗದಂತಾಗಿಬಿಡ್ತದೆ. ಅದರಂತೆ ಇಲ್ಲಿ ನಮ್ಮನ್ನ ಆ ಸೌತೆಕಾಯಿಗೆ ಹೋಲಿಸಿದ್ದಿದೆಯಲ್ಲ, ತೊಟ್ಟಿನಿಂದ ಸೌತೆಕಾಯಿಯನ್ನು ಬಿಡಿಸುವಂತೆ ನಮ್ಮನ್ನ ಮೃತ್ಯುವಿನಿಂದ ಬಿಡಿಸುವಂತ. ನಾವು ಕೂಡ ಆ ಸೌತೆಕಾಯಿಯಂತೆ ನಮ್ಮ ಇಡೀ ಶರೀರ, ನಮ್ಮ ಮನಸ್ಸು, ನಮ್ಮ ಆತ್ಮ ಎಲ್ಲವೂ ಕೂಡ ಭಗವಂತನ ಪೂಜಾಕ್ಕಾಗಿ ನಿವೇದಿತವಾಗಬೇಕು. ಹಾಗೆ ಉಳಿದು ಬಿಟ್ರೆ ಆಹಾರಕ್ಕಾಗಿ ಉಪಯೋಗ ಆಗದ ಸೌತೆಕಾಯಿ ಹೇಗೆ ಹಾಳಾಗಿ ಹೋಗ್ತದೋ ಅದರಂತೆ ನಾವು ಕೂಡ ಭಗವಂತನಿಗೆ ನಮ್ಮ ಶರೀರವನ್ನ, ನಮ್ಮ ವ್ಯಕ್ತಿತ್ವವನ್ನ ನಿವೇದಿತ ಮಾಡ್ಕೊಳ್ಳದೆ ಹೋದ್ರೆ ನಮ್ಮ ಆ ವ್ಯಕ್ತಿತ್ವ ಎಲ್ಲವೂ ಕೂಡ ನಷ್ಟ ಆಗಿ ಹೋಗ್ತದೆ. ಆದ್ರಿಂದ ಸಕಾಲದಲ್ಲಿ ನೀನು ನಮ್ಮನ್ನ ಸ್ವೀಕರಿಸು, ನಮ್ಮ ವ್ಯಕ್ತಿತ್ವವನ್ನು ನೀನು ಸ್ವೀಕರಿಸಿ ನಿನ್ನ ನಿವೇದನೆಗಾಗಿ, ನಿನ್ನ ಆರಾಧನೆಗಾಗಿ ನಮ್ಮ ಇಡೀ ವ್ಯಕ್ತಿತ್ವವು ಕೂಡ ಮೀಸಲಾಗಿರುವಂತೆ ಮಾಡಿಕೋ ಅಂತ ಅದರ ವರ್ಣನ ಇದೆ. ಹೀಗೆ ಸೌತೆಕಾಯಿಯನ್ನು ನಮಗೆ ಹೋಲಿಸಿಕೊಂಡದ್ದು ತುಂಬಾ ಅದ್ಭುತವಾದಂತಹ ಒಂದು ಉಪಮಾ ಆಗಿದೆ ಅಂತ ನನ್ನ ಭಾವನೆ. ಯಾಕೆ ಹಾಗೆ ಒಂದು ಮಂತ್ರ ಕೇಳಿ ಬರ್ತದೆ, ಇದನ್ನ ನಾವೆಲ್ಲರೂ ಕೇಳಿರ್ತೇವೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯ ಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ ಅಂತ ಒಂದು ಮಂತ್ರ. ಇದು ಅಥರ್ವಣೋಪನಿಷತ್ತಿನ ಶಾಂತಿ ಮಂತ್ರ, ಅಥರ್ವ ವೇದದ ಶಾಂತಿ ಮಂತ್ರ. ಈ ಮಾಂಡೂಕ ಮತ್ತೆ ಷಟ್ಪ್ರಶ್ನ, ಅಥರ್ವಣ ಈ ಎಲ್ಲ ಉಪನಿಷತ್ತುಗಳಲ್ಲಿ ಶಾಂತಿ ಮಂತ್ರವಾಗಿ, ಅಥವಾ ಅದರಲ್ಲಿ ಯಾವುದೋ ಒಂದು ಉಪನಿಷತ್ತಿನಲ್ಲಿ ಶಾಂತಿ ಮಂತ್ರವಾಗಿ ಬಳಕೆ ಆಗುವಂತಹ ಒಂದು ಮಂತ್ರ ಇದು. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ದೂರ್ವಾಯುಷ್ಯ ಹೋಮದಲ್ಲಿ ಈ ಮಂತ್ರವನ್ನು ಹೇಳದೇ ಇರಬಹುದು, ಆದ್ರೆ ಆ ಮಂತ್ರ ಯಾವ ಕಾಲಕ್ಕೂ ಕೂಡ ತುಂಬಾ ಉಪಯುಕ್ತವಾದ ಮಂತ್ರ ಅಂತ ಅನಿಸ್ತು ನನಗೆ. ದೂರ್ವಾಯುಷ್ಯ ಹೋಮದಲ್ಲಿ ಕೂಡ ಇದನ್ನು ಉಪಯೋಗ ಮಾಡಿಕೊಂಡ್ರೆ ತುಂಬಾ ಅನುಕೂಲಕರವೇ ಅದು. ಯಾಕಂದ್ರೆ ದೂರ್ವಾಯುಷ್ಯ ಹೋಮದಲ್ಲಿ ಕೂಡ ಎಲ್ಲ ದೇವತೆಗಳಿಗೆ ನಮಸ್ಕಾರ ಇತ್ಯಾದಿ ಇದ್ದೇ ಇರ್ತದೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಹ ದೇವತೆಗಳೇ, ನಮ್ಮ ಕಿವಿಗಳಿಂದ ನಾವು ಮಂಗಳಕರವಾದ್ದನ್ನೇ ಕೇಳೋಣ. ಭದ್ರಂ ಪಶ್ಯೇಮ ಅಕ್ಷಭಿಃ, ನಮ್ಮ ಕಣ್ಣಿನಿಂದ ನಾವು ಮಂಗಳಕರವಾದ್ದನ್ನೇ ನೋಡೋಣ. ಭದ್ರಂ ಪಶ್ಯೇಮ ಅಕ್ಷಭಿರ್ಯ ಜತ್ರಾಃ, ನೀವು ಯಜ್ಞ ಮಾಡುವವರು ದೇವತೆಗಳು, ನಮ್ಮ ಕೈಯಿಂದಲೂ ನಿಮ್ಮನ್ನ ನಾವು ಯಜ್ಞ ಮಾಡುವವರು ಅಂತ ಆರಾಧನೆ ಮಾಡಿದರೆ ನಮಗೂ ನೀವು ಯಜ್ಞ ಮಾಡಿಸ್ತೀರಿ. ಸ್ಥಿರೈರಂಗೈಃ ಸುಷ್ಟುವಾಂಸಸ್ತನೂಭಿಃ, ಸ್ಥಿರವಾದ ಅಂಗಾಂಗಗಳು ನಮಗಿರಲಿ, ಮತ್ತು ನಮ್ಮ ಶರೀರವೂ ಕೂಡ ಸ್ಥಿರವಾಗಿ ದೃಢವಾಗಿರಲಿ. ತುಷ್ಟುವಾಂಸ, ನಿಮ್ಮನ್ನ ದೇವತೆಗಳನ್ನ ಮತ್ತೆ ಪರಮಾತ್ಮನ ಸ್ತೋತ್ರ ಮಾಡ್ತಾ ಸುಷ್ಟುವಾಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ, ದೇವಹಿತವಾದ ಆಯುಷ್ಯವನ್ನು ನಾವು ಹೊಂದೋಣ ನಿಮ್ಮ ಅನುಗ್ರಹದಿಂದ. ದೇವಹಿತ ಅಂತಂದ್ರೆ, ಹಿತ ಅಂದ್ರೆ ಇಡಲ್ಪಟ್ಟದ್ದು, ದೇವಹಿತ ಅಂದ್ರೆ ದೇವತಾ ಕಾರ್ಯಕ್ಕಾಗಿ ಮೀಸಲಾಗಿ ಇರುವಂತಹ ಒಂದು ಆಯುಷ್ಯ. ನಮಗೆ ಆಯುಷ್ಯವನ್ನ ಎಲ್ಲ ದೇವತೆಗಳು, ರುದ್ರ, ನರಸಿಂಹ ಇವರು ಕೊಡಬೇಕು, ಆದ್ರೆ ಅದು ದೇವತಾ ಕಾರ್ಯಕ್ಕಾಗಿ ಮೀಸಲಾಗದ ಆಯುಷ್ಯ ಅಲ್ಲ. ದೇವತಾ ಕಾರ್ಯಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಆಯುಷ್ಯವನ್ನೇ ಈ ಎಲ್ಲ ದೇವತೆಗಳು ಕೂಡ ಕೊಡಬೇಕು. ದೇವಹಿತಂ ಯದಾಯು, ಈ ದೇವಹಿತವಾದ ಆಯುಷ್ಯ, ದೇವತಾ ಕಾರ್ಯಕ್ಕಾಗಿ ಮೀಸಲಾಗಿರುವ ಆಯುಷ್ಯ ಅನ್ನುವ ಮಾತೆ ಆ ಉರ್ವಾರುಕಮಿವ ಬಂಧನಾತ್ ಅನ್ನುವಲ್ಲಿ ಕೂಡ ಇದೆ. ಸಕಾಲದಲ್ಲಿ ಸೌತೆಕಾಯಿಯನ್ನು ಕಿತ್ಕೊಂಡು ಮನೆಗೆ ತರುವಂತೆ ನಮ್ಮ ಈ ವ್ಯಕ್ತಿತ್ವವನ್ನು ಕೂಡ ನೀನು ಮೃತ್ಯುವಿನಿಂದ ಕಾಪಾಡಿ ನಮ್ಮ ವ್ಯಕ್ತಿತ್ವವನ್ನ ನೀನೇ ನಿನಗೆ ಅರ್ಪಣೆ ಮಾಡಿಕೊಳ್ಬೇಕು. ಅಜ್ಞಾನಿಗಳಾದ ನಮಗೆ ನಮ್ಮನ್ನ ನಿನ್ನ ಪಾದಗಳಿಗೆ ಅರ್ಪಣೆ ಮಾಡಿಕೊಳ್ಳುವಂತಹ ಶಕ್ತಿಯೂ ಇಲ್ಲ, ನೀನೇ ಅದನ್ನು ಮಾಡಬೇಕು ಅಂತ ಅದರ ಒಂದು ಧ್ವನಿ ಇದೆ ಅಲ್ಲಿ. ಇದು ಆ ಮಂತ್ರದ ಅರ್ಥ. ಈ ತ್ರಿಯಂಬಕಂ ಯಜಾಮಹೆ ಎನ್ನುವ ಮಂತ್ರ ಇದು ಋಗ್ವೇದದಲ್ಲೂ ಕಂಡು ಬರ್ತದೆ. ಇದಕ್ಕೆ ಮೈತ್ರಾವರುಣಿ ವಾಸಿಷ್ಠ ಋಷಿ ಏಳನೇ ಮಂಡಲದಲ್ಲಿ 59ನೇ ಸೂಕ್ತ ಇದು ಅಂತ ಹೀಗೆ ಅದು ಕೇಳಿ ಬರ್ತದೆ. ಮಂಡಲದ ಲೆಕ್ಕದಲ್ಲಿ ಅಷ್ಟಕದ ಲೆಕ್ಕ 5ನೇ ಅಷ್ಟಕ 4ನೇ ಅಧ್ಯಾಯ 39ನೇ ವರ್ಗ. ಮೈತ್ರಾವರುಣಿ ವಾಸಿಷ್ಠನೇ ಇದಕ್ಕೆ ಋಷಿ. ಇಡೀ ಮಂತ್ರ ಕೆಲವು ಬೇರೆ ದೇವತೆಗಳನ್ನು ಕೂಡ ಒಳಗೊಂಡದ್ದಿದೆ. ಯಂತ್ರಾಯಧ್ವಂ ಇದಮಿದಂ ಅಂತ ಹೇಳಿ ಮರುತಃ ಇವೆಲ್ಲ ಬೇರೆ ದೇವತೆಗಳಿದ್ದಾರೆ. ರುದ್ರ 12ನೇ ಋಕ್ ಮಾತ್ರ ಏನಿದೆ, ಇದು ಆ ರುದ್ರನನ್ನ ವರ್ಣಿಸುವಂತಹ ಮಂತ್ರ. ಮೃತ್ಯು ಮೋಚನಿ ಅಂತ ಆ ಈ ವರ್ಗದ ಆರಂಭದಲ್ಲಿ ಅದನ್ನು ಹೇಳ್ತಾರೆ. ಯಜುರ್ವೇದದಲ್ಲೂ ಕೂಡ ಈ ಮಂತ್ರ ಬಂದಿದೆ ಅಂತ ನಾವು ಕೇಳ್ತೇವೆ.
ಅಥ ತ್ರ್ಯಂಬಕ ಮಂತ್ರ ಪ್ರಯೋಗ ಶಾರದಾ ತಿಲಕ ಅನ್ನೋ ಗ್ರಂಥದಲ್ಲಿ ಈಗ ಉದ್ಧೃತವಾಗಿದೆ. ಅನುಷ್ಠುಭಂ ಎಂ ಭಜಂತಂ ನರಂ ಕಾಲಃ ಸ್ವಯಂ ವೀಕ್ಷಿತುಮಕ್ಷಮಃ. ಇದನ್ನ ನಾವು ಧ್ಯಾನ ಮಾಡಿದರೆ ಸ್ವಯಂ ಕಾಲ ಯಮನೂ ಕೂಡ ನಮ್ಮನ್ನ ನೋಡ್ಲಿಕ್ಕೆ ಸಮರ್ಥನಲ್ಲ ಅಂತ ಅದರ ವರ್ಣನೆ ಇದೆ. ಇದು ಮಂತ್ರ. ಇದಕ್ಕೆ ಅಸ್ಯ ತ್ರ್ಯಂಬಕ ಮಂತ್ರಸ್ಯ ವಸಿಷ್ಠ ಋಷಿ ಅನುಷ್ಠುಪ್ ಛಂದಃ. ತ್ರ್ಯಂಬಕಃ ಪಾರ್ವತೀಪತಿರ್ದೇವತಾ ತ್ರ್ಯಂ ಬೀಜಂ ಓಂ ಶಕ್ತಿ ಕಂ ಕೀಲಕಂ ಸರ್ವೇಷ್ಠ ಸಿದ್ಧಿ ಪ್ರಾಪ್ತೆಯೇ ಜಪೇ ವಿನಿಯೋಗ ಅಂತ ಹೀಗೆಲ್ಲ ಅದನ್ನ ವರ್ಣನೆ ಮಾಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಊರ್ವಾರುಕಮಯೋ ಬಂಧನ ಇದಕ್ಕೆಲ್ಲ ನಾಸಿಕ ಮತ್ತೆ ಕಣ್ಣು ಹೀಗೆ ಪ್ರತಿಯೊಂದಕ್ಕೂ ಕೂಡ ಅಂಗನ್ಯಾಸವು ಅದರಲ್ಲಿ ವರ್ಣಿತ ಆಗಿದೆ. ಇಂಥ ಒಂದು ವಿಶಿಷ್ಟವಾದಂತಹ ಮಂತ್ರ ಇದೆ. ಈ ರುದ್ರನ ಮಹತ್ವವನ್ನ ಈ ದೂರ್ವಾಯುಷ್ಯ ಹೋಮಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿಕೊಳ್ಬೇಕು. ರುದ್ರನ ಸ್ಥಾನ ನಮ್ಮ ಸಾಧನೆಯಲ್ಲಿ ಏನು? ನಮ್ಮ ಮನಸ್ಸಿಗೂ ಮತ್ತು ಶರೀರ ಎರಡಕ್ಕೂ ಕೂಡ ರುದ್ರ ನಿಯಾಮಕನಾದವನು. ಚತ್ವಾರ ಪುರುಷ ಇದು ಬಾಧ್ವ ಶರೀರ ಪುರುಷ ಛಂದ ಪುರುಷ ವೇದ ಪುರುಷ ಸಂವತ್ಸರ ಪುರುಷ ಅಂತ ಇದು ಐತರೇಯ ಉಪನಿಷತ್ತು. ಶರೀರ ಪುರುಷ ಅಂತಂದ್ರೆ ರುದ್ರ. ಸರ್ವದೇಹಾಭಿಮಾನಿತು ಶರೀರ ಪುರುಷ ಶಿವ ಅಂತ ಐತರೇಯ ಉಪನಿಷತ್ ಭಾಷ್ಯ. ಎಲ್ಲರ ದೇಹಕ್ಕೆ ಅಭಿಮಾನಿಯಾದಂತಹ ರುದ್ರನನ್ನೇ ಶರೀರ ಪುರುಷ ಅಂತ ಹೇಳ್ತಾರೆ. ಮತ್ತೆ ಮನೋಭಿಮಾನಿನೋ ರುದ್ರ ವೀಂದ್ರ ಶೇಷಾಸ್ತ್ರಯೋಪಿತು ಅಂತ ಕಾಠಕೋಪನಿಷತ್ ಭಾಷ್ಯ ಹೇಳುವಂತೆ ರುದ್ರ ಗರುಡ ಶೇಷ 3 ಜನ ಮನೋಭಿಮಾನಿಗಳಾಗಿದ್ದಾರೆ. ಮತ್ತೊಂದು ಕಡೆ ಉಪನಿಷತ್ ಭಾಷ್ಯದಲ್ಲಿ ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಇದ್ದಿರಬೇಕು, ಅಲ್ಲಿ ಹೇಳುವಂತೆ ಮನಸ್ಸೂಕ್ಷ್ಮಂ ಜ್ಞಾನ ಯೋಗ್ಯಂ. ಮನಸ್ಸು ಸ್ಥೂಲ ಮನಸ್ಸು ಮತ್ತೆ ಸೂಕ್ಷ್ಮ ಮನಸ್ಸು ಅಂತ ಎರಡಿದೆ. ಸ್ಥೂಲ ಮನಸ್ಸಿಗೆ ಇಂದ್ರ ಅಭಿಮಾನಿ, ಮನಸ್ಥೂಲಂತು ವಾಸವ. ಸೂಕ್ಷ್ಮ ಮನಸ್ಸಿಗೆ ಈ ರುದ್ರಸ್ತು ಮರಣಾಖ್ಯಾಂಚ. ಗರುಡ ನಮ್ಮ ಕಡೆಯಿಂದ ವ್ಯಾಖ್ಯಾನ ಮಾಡಿಸ್ತಾನೆ. ಗರುಡೋ ವ್ಯಾಖ್ಯಾನ ಗೋಚರಂ. ಶೇಷ ವ್ಯಾಖ್ಯಾನ ಮಾಡಿಸ್ತಾನೆ, ಗರುಡ ಧ್ಯಾನ ಮಾಡಿಸ್ತಾನೆ, ರುದ್ರ ನಮ್ಮ ಕೈಯಿಂದ ಮನನ ಮಾಡಿಸುವನು. ಹೀಗೆ ರುದ್ರ ನಮ್ಮ ಶರೀರ ಮತ್ತು ಮನಸ್ಸು ಎರಡಕ್ಕೂ ಕೂಡ ನಿಯಾಮಕ ಆದ್ದರಿಂದ, ಅಭಿಮಾನಿ ಆದ್ದರಿಂದ ನಮ್ಮ ಶರೀರವೂ ಕೂಡ ಆರೋಗ್ಯವಂತವಾಗಿರಬೇಕು ಮತ್ತೆ ಮನಸ್ಸು ಕೂಡ ಆರೋಗ್ಯವಂತವಾಗಿರಬೇಕು. ಇದಕ್ಕಾಗಿ ಎಲ್ಲ ದೇವತೆಗಳನ್ನು ಹಾಗೆ ರುದ್ರನನ್ನು, ಆ ರುದ್ರನ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಲಕ್ಷ್ಮೀ ನರಸಿಂಹನನ್ನು ಕೂಡ ಈ ಇಂಥ ಮಂತ್ರಗಳಲ್ಲಿ ಇಂಥ ಯಾಗಗಳಲ್ಲಿ ನಾವು ಆರಾಧಿಸಬೇಕು. ಇದನ್ನ ಜನ್ಮ ದಿವಸದ ಅಥವಾ ಜನ್ಮ ನಕ್ಷತ್ರದ ಕಾಲದಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ಆಯುಷ್ಯ ಹೋಮವನ್ನೇ ಮಾಡ್ಲಿಕ್ಕಾಗದೇ ಇದ್ರೂ ಕೂಡ ಬೇರೆ ಕೆಲವು ಕಾರ್ಯಗಳನ್ನ ನಾವೇ ಮನೆಯಲ್ಲಿ ಮಾಡಬಹುದಾದಂತಹ, ಪುರೋಹಿತರು ಸಿಗದೆ ಹೋದ್ರೂ ಕೂಡ ನಾವೇ ಮಾಡಬಹುದಾದಂತಹ ಕೆಲವು ಕೆಲಸಗಳನ್ನು ಕೂಡ ಗ್ರಂಥಗಳಲ್ಲಿ ವರ್ಣನೆ ಮಾಡ್ತಾರೆ. ಮಂಗಳ ಸ್ನಾನ ಇತ್ಯಾದಿಗಳನ್ನು ಮಾಡಬೇಕು. ಆ ಜನ್ಮ ದಿವಸದ ದಿನ ಕೇಶ ಉಗುರು ಕತ್ತರಿಸುವುದು ಮತ್ತೆ ಸ್ತ್ರೀ ಸಂಘ, ದೂರ ಪ್ರಯಾಣ, ಮಾಂಸ ಭಕ್ಷಣ, ಕಲಹ, ಹಿಂಸೆ ಇದನ್ನೆಲ್ಲ ದೂರ ಇಡಬೇಕು ಅಂತ ಹೇಳ್ತಾರೆ. ಖಂಡನಂ ನಖಕೇಶಾನ ಮೈಥುನ ಅಧ್ವಾಗಮೋ ತಥಾ ಆಮಿಷಂ ಕಲಹಂ ಹಿಂಸಾಂ ವರ್ಷ ವೃದ್ಧೌ ವಿವರ್ಜಯೇತ್ ಅಂತ ಧರ್ಮಸಿಂಧು. ಈ ಆಯುಷ್ಯ ಹೋಮ ಮಾಡ್ಲಿಕ್ಕೆ ಆಗದೆ ಹೋದ್ರೂ ಕೂಡ ಒಂದು ವರ್ಧಾಪನ ವಿಧಿ, ವರ್ಧಂತಿ ಅಂತ ಕರೀತಾರೆ, ಪ್ರತಿಯೊಬ್ಬರು ಮಾಡ್ಕೋಬಹುದು. ಸಂಧ್ಯಾ ವಂದನೆ, ಪೂಜೆ ಇತ್ಯಾದಿಗಳನ್ನು ಮಾಡಿ ಸಂಕಲ್ಪ ಮಾಡಿ ಆಯುರಭಿವೃದ್ಧ್ಯರ್ಥಂ ವರ್ಷ ವೃದ್ಧಿ ಕರ್ಮ ಕರಿಷ್ಯೆ ಶ್ರೀ ಗುರುಭ್ಯೋ ನಮಃ ಅಂತ ಇತ್ಯಾದಿ ಹೇಳಿ ಗಣಪತಿ ಪೂಜೆ ಇತ್ಯಾದಿಗಳನ್ನು ಮಾಡಿ ರಂಗೋಲಿಯಿಂದ ಅಷ್ಟದಳ ಪದ್ಮವನ್ನು ಬರೆದು ಅದರ ಮೇಲೆ ಸ್ವಸ್ತಿಕೆಯನ್ನ ಅಥವಾ 16 ಅಕ್ಕಿಯ ಗುಂಪುಗಳನ್ನಿಟ್ಟು 16 ದೇವತೆಗಳನ್ನ ಅಲ್ಲಿ ಆಹ್ವಾನಿಸಬೇಕಂತ. ಕುಲದೇವತಾಯೇ ನಮಃ, ಕುಲದೇವತೆ ಲಕ್ಷ್ಮೀ ವೆಂಕಟೇಶ, ಲಕ್ಷ್ಮೀ ನರಸಿಂಹ ಇತ್ಯಾದಿ ರೂಪದಲ್ಲಿರ್ತದಲ್ಲ ಹಾಗೆ. ಆಮೇಲೆ ಜನ್ಮ ನಕ್ಷತ್ರ ದೇವತೆ, ಜನ್ಮ ನಕ್ಷತ್ರ ದೇವತಾಯೇ ನಮಃ, ಜನ್ಮ ನಕ್ಷತ್ರ ದೇವತಾಂ ಆವಾಹಯಾಮಿ ಅನ್ಬೇಕು. ಉದಾಹರಣೆಗೆ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ದೇವತೆಗಳು, 2 ದೇವತೆಗಳು. ರೋಹಿಣಿ ನಕ್ಷತ್ರಕ್ಕೆ ಧಾತ ದೇವತೆ ಆಗ್ತಾನೆ. ಮುಂದೆ 3ನೇ 16 ದೇವತೆಗಳನ್ನು ಆಹ್ವಾನಿಸಬೇಕಂತ ಪಿತೃಗಣಗಳು ಪ್ರಜಾಪತಿ, ವೇದವ್ಯಾಸ, ಜಾಮದಗ್ನಿ ಪರಶುರಾಮ, ಹನುಮಾನ್, ಅಶ್ವತ್ಥಾಮ, ಬಲಿ, ವಿಭೀಷಣ, ಕೃಪ, ಮಾರ್ಕಂಡೇಯ, ಷಷ್ಠೀದೇವಿ. ಷಷ್ಠೀದೇವಿ ಅಂದ್ರೆ ಯಾರು ಅಂತ ನಾವೀಗ ಹೇಳೋದು ಕಷ್ಟ. ಉಳಿದ್ರ ಬಗ್ಗೆ ಎಲ್ಲ ಪುರಾಣಗಳಲ್ಲಿ ಮಾಹಿತಿ ಸಿಗ್ತದೆ. ಪ್ರಹ್ಲಾದ, ಭಾನು, ವಿಘ್ನೇಶ, ಇಷ್ಟು ದೇವತೆಗಳನ್ನೆಲ್ಲ ಅಲ್ಲಿ 16 ಅಕ್ಕಿಯ ಗುಂಪುಗಳಲ್ಲಿ ಆವಾಹಿಸಬೇಕು.
ಕುಲದೇವತಾದಿ ಷೋಡಶ ವರ್ಷ ವೃದ್ಧಿ ದೇವತಾ ಏತೇಷು ಅಕ್ಷತ ಪುಂಜೇಶು ಆವಾಹಯಾಮಿ ಅಂತ ಹೇಳಿ ಸ್ವಸ್ತಿಕೆಯ ಮೇಲೆ ಹಾಕಿ ಷೋಡಶೋಪಚಾರ ಪೂಜಾ ಆವಾಹನ ಆಸನ ಅರ್ಘ್ಯ ಇತ್ಯಾದಿಗಳನ್ನ ಅಲ್ಲಿ ಕೊಡಬೇಕು. ಮುಂದೆ ಪಾಯಸ ಅಥವಾ ಫಲ ಇತ್ಯಾದಿಗಳನ್ನ ಅಲ್ಲಿ ನಿವೇದನ ಮಾಡಬೇಕು ಅಂತ ವರ್ಣಿಸ್ತಾರೆ. ಮತ್ತೆ ಈ ದೇವತೆಗಳಲ್ಲಿ ಆವಾಹನೆ ಮಾಡ್ತೀವಲ್ಲ, ಮಾರ್ಕಂಡೇಯ, ಅಶ್ವತ್ಥಾಮ ಮೊದಲಾದವರು, ಅವರ ಪ್ರತಿಯೊಂದು ಕುರಿತಾಗಿಯೂ ಕೂಡ ಕೆಲವು ಶ್ಲೋಕಗಳು ಇವೆ. ಅನುಕೂಲ ಇದ್ದವರು ಅದನ್ನು ಹೇಳಬಹುದು. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರ್ ಆರೋಗ್ಯಂ ಐಶ್ವರ್ಯಂ ದೇಹಿಮೇ ಮುನಿಪುಂಗವ ಅಂತ ಒಂದು ಉದಾಹರಣೆ. ಅದರಂತೆ ಈ ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನ ಅಂತ ಶ್ಲೋಕ ನಮಗೆಲ್ರಿಗೂ ಗೊತ್ತಿರ್ತದೆ. ನಿತ್ಯ ಮಕ್ಕಳಿಗೆ ಎಣ್ಣೆ ಹಚ್ಚುವಾಗ ಇದನ್ನೆಲ್ಲ ಹೇಳ್ತಿರ್ತಾರೆ. ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್, ವಿಭೀಷಣ, ಕೃಪ, ಪರಶುರಾಮ ಇವರು ಚಿರಂಜೀವಿಗಳು. ಅವರೆಲ್ಲರ ಕುರಿತಾಗಿ ಕೆಲವು ಶ್ಲೋಕಗಳನ್ನು ಕೂಡ ಅಲ್ಲಿ ಕೊಡ್ತಾರೆ. ಈ ಪ್ರಾರ್ಥನಾ ಶ್ಲೋಕಗಳನ್ನೆಲ್ಲ ಹೇಳಿ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡಿ ತಿಲ ಗುಡ ಪಯಃಪಾನವನ್ನು ಮಾಡಬೇಕು. ಎಳ್ಳು, ಬೆಲ್ಲ, ಹಾಲು ಇದರ ಮಿಶ್ರಣವನ್ನು ಪಾನ ಮಾಡಬೇಕು. ಸತಿಲಂ ಗುಡ ಸಮ್ಮಿಶ್ರಂ ಅಂಜಲ್ಯರ್ಧಂ ಮಿತಂ ಪಯಃ ಮಾರ್ಕಂಡೇಯಾದ್ ವರಂ ಲಬ್ಧ್ವಾ ಪಿಬಾಮಿ ಆಯುರ್ವಿವರ್ಧಯೇ. ಮಾರ್ಕಂಡೇಯನ ಮೂಲಕ ವರ ಪಡ್ಕೊಳ್ತೇನೆ, ದೀರ್ಘಾಯುಷಿ ಆಗುವಂತ ಅವನು ನಮ್ಗೆ ವರ ಕೊಡ್ತಾನೆ. ಅವನ ವರವನ್ನು ಪಡ್ಕೊಂಡು ಈ ಎಳ್ಳು, ಬೆಲ್ಲ, ಹಾಲು ಇದರಿಂದ ಕೂಡಿದ ಈ ಪಾನೀಯವನ್ನ ನಾನು ಪಾನ ಮಾಡ್ತೇನೆ. ಹೀಗೆ ಧರ್ಮ ಸಿಂಧು, ಪಾರಿಜಾತ, ಪ್ರಯೋಗ ಪಾರಿಜಾತ ಮೊದಲಾದ ಗ್ರಂಥಗಳಲ್ಲಿ ಉಲ್ಲೇಖ ಕಂಡಂತ ಪುರೋಹಿತರ ಅಗತ್ಯವಿಲ್ಲದೆ ಸರಳವಾಗಿ ನಾವೇ ಮಾಡಬಹುದಾದಂಥ ಒಂದು ಪ್ರಯೋಗ ಇದು. ಎಲ್ಲವನ್ನು ಮಾಡಿ ಆದ್ಮೇಲೆ ಕೃಷ್ಣಾರ್ಪಣವನ್ನು ಕೂಡ ಬಿಡಬೇಕು. ಇಲ್ಲಿಗೆ ದೂರ್ವಾಯುಷ್ಯ ಹೋಮದ ಕುರಿತಾದಂತಹ ವಿವರಣೆ ಸಮಾಪ್ತವಾಗಿದೆ. ಎಲ್ಲ ದೇವತೆಗಳ ಅಂತರ್ಯಾಮಿ ಆದಂತಹ ಶರೀರ ಮತ್ತು ಮನಸ್ಸು ಇವುಗಳಿಗೆ ನಿಯಾಮಕರಾದಂತಹ ಪಾರ್ವತೀಪತಿಯಾದ ರುದ್ರ, ಅವನಂತರ್ಯಾಮಿಯಾದ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾದ ಲಕ್ಷ್ಮೀ ನರಸಿಂಹನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.